ಐಷಯ 57:14-21. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಷಯ 57ನೇ ಅಧ್ಯಾಯ ವಚನ 14-21. ಏಷಯ 57 ವರ್ಸಸ್ 14-21. ಮಣ್ಣು ಹಾಕಿರಿ, ಮಾರ್ಗವನ್ನು ಸರಿ ಮಾಡಿರಿ, ನನ್ನ ಜನರ ದಾರಿಯೊಳಗಿಂದ ಆತಂಕವನ್ನು ಎತ್ತಿ ಹಾಕಿರಿ ಎಂದು ಒಂದು ವಾಣಿ ನುಡಿಯುತ್ತದೆ. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯವಾಸಿಯಾದ ಮಹೋನ್ನತರು ಹೀಗೆ ಎನ್ನುತ್ತಾರೆ, ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜಿಸುವವನು ಆಗಿದ್ದೇನೆ. ನಾನು ಸರ್ವದಾ ವ್ಯಾಜ್ಯವಾಡೆನು, ಕಡೆಯ ತನಕ ಕೋಪಿಸಿಕೊಳ್ಳೆನು. ಹೀಗೆ ಮಾಡಿದರೆ ಮನುಷ್ಯನ ಆತ್ಮವು, ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದವು. ನನ್ನ ಜನರು ಲಾಭವನ್ನು ದೋಚಿಕೊಂಡು ಅನ್ಯಾಯವನ್ನು ನೋಡಿ ಕೋಪವನ್ನು ಅವರನ್ನು ಹೊಡೆದನು. ನನ್ನ ಮುಖವನ್ನು ಮುಚ್ಚಿಕೊಂಡು ರೋಷಭರಿತನಾಗಿ ಇದ್ದೆನು. ಅವರೋ ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೆಯೇ ನಡೆಯುತ್ತಾ ಬಂದಿದ್ದಾರೆ. ಅವರ ಮಾರ್ಗಗಳನ್ನು ನೋಡಿದ್ದೇನೆ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಕರ್ತರು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟುಮಾಡುವವರಾಗಿ ದೂರದವರಿಗೂ ಸಮೀಪದವನಿಗೂ ಕ್ಷೇಮವಿರಲಿ, ಸುಖಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾರೆ. ದುಷ್ಟರಾದರೂ ಅಲ್ಲೋಕಲ್ಲೋಲವಾಗದ ಸಮುದ್ರದಂತೆ ಇದ್ದಾರೆ. ಅದು ಸುಮ್ಮನೆ ಇರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲೇ ಇರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾರೆ. ಆಮೇನ್. ಆಮೇನ್. ಏನು ಅರ್ಥ ಆಯಿತು? ಎಷ್ಟು ವಾಕ್ಯ? 14-21 8 ವಾಕ್ಯಗಳು ಓದಿದ್ವಿ. 8ರಲ್ಲಿ ಮೇನ್ ಪಾಯಿಂಟ್ ಏನಿದೆ? ಇದರಲ್ಲಿ ಮುಖ್ಯವಾದ ಒಂದು ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ಅಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ದೇವರು ಕರುಣೆ ತೋರಿಸ್ತಾರೆ. ಓಕೆ, ದೇವ್ರ ಕರುಣೆ ತೋರಿಸ್ತಾ ಇದ್ದಾರೆ. ವಾಕ್ಯದಿಂದಲೇ ನೋಡಿನೂ ಸಹ ಹೇಳಿ. ಏನು ನೋಡಿ, ಮುಖ್ಯವಾದ ವಾಕ್ಯ ಯಾವುದಂದರೆ ಇವತ್ತು ನಾವು ಮೇಯ್ನಾಗಿ ಫೋಕಸ್ ಮಾಡ್ತಾ ಇರೋದು 14, 17, 18. ಮಿಕ್ಕಿದೆಲ್ಲ ಸಪೋರ್ಟಿಂಗ್ ವಾಕ್ಯಗಳು. ನೀವು ಇನ್ನೊಂದು ಸತಿ ಒಂದು 1-2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಈ ಒಂದು 3 ವಾಕ್ಯಗಳನ್ನು ಧ್ಯಾನ ಮಾಡಿ ಓದಿ. 17 and 18 ಓದಿ ಒಂದ್ಸತಿ. ನನ್ನ ಜನರು ಲಾಭವನ್ನು ದೋಚಿಕೊಂಡು ಅನ್ಯಾಯವನ್ನು ನಾನು ನೋಡಿ ಕೋಪಗೊಂಡು ಅವರನ್ನು ಹೊಡೆದನು. ನನ್ನ ಮುಖವನ್ನು ಮುಚ್ಚಿಕೊಂಡು ರೋಷಭರಿತನಾಗಿ ಇದ್ದೆನು. ಆಮೇಲೆ ನೋಡಿ, ದೇವ್ರೇನು ಹೇಳ್ತಾರೆ? ತನ್ನ ಮುಖವನ್ನು ಮುಚ್ಚಿಕೊಂಡು ದೇವ್ರೇನು ಮಾಡಿದ್ರಂತೆ? ಕೋಪವಾಗಿದ್ರಂತೆ. ಓಕೆ, ರೋಷಭರಿತರಾಗಿ ಅವರು ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೆ ನಡೆಯುತ್ತಾ ಬಂದಿದ್ದಾರೆ. ಆಮೇಲೆ ನೋಡಿ, ದೇವರು ತನ್ನನ್ನು ತಾನು ಮರೆ ಮಾಡ್ಕೊಂಡ್ರಂತೆ. ಅಬ್ಯಾಂಡನ್ ದೆಮ್ ಅಂತಾರೆ ಇಂಗ್ಲೀಷಲ್ಲಿ. ಅಬ್ಯಾಂಡನ್ ಅಂದರೆ ಅವ್ರನ್ನ ಬಿಟ್ಟು ನಾನು ಏನಾದೆ, ನನ್ನನ್ನು ನಾನು ಮರೆ ಮಾಡಿಕೊಂಡೆ, ಅವ್ರ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ಲ. ಆದರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ, ಹಂಗಾಗಿನೂ ದೇವ್ರು ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟು ಅವ್ರೇನು ಮಾಡಿದ್ರಂತೆ, ಆ ಜನರು ತಮ್ಮ ದಾರಿಗೆ ಅವ್ರು ಏನು ಮಾಡಿದ್ರು, ತಮ್ಮ ಮನಸ್ಸು ಬರುವಂಥ ದಾರಿಗೆ ಅವರು ಹೋಗ್ತಾಯಿದ್ರು. ಅಂದರೆ ದೇವರು ಏನೇ ಕಷ್ಟ ಕೊಟ್ಟರು, ಕೆಲವು ಜನರು ಇರ್ತಾರೆ, ದೇವ್ರು ಏನೇ ಜೀವನದಲ್ಲಿ ಕಷ್ಟ ಕೊಟ್ಟರು, ಏನೇ ಆದ್ರೂ ದೇವ್ರ ಕಡೆ ಏನಾಗಲ್ಲ, ತಿರುಗ್ಕೊಳ್ಳೋದು. ಈ ದೇವ್ರ ಕಡೆ ತಿರುಗ್ಕೊಳ್ಳೋಣ ಅನ್ನುವಂಥ ಮಾತನ್ನು ತುಂಬ ಮಿಸ್ಯೂಸ್ ಮಾಡ್ತಾರೆ ಜನರು. ಮಿಸ್ಯೂಸ್ ಅಂದರೆ ದೇವ್ರ ಕಡೆ ತಿರ್ಕೊಳ್ಳೋದು ಅನ್ನುವಂಥ ಪದಕ್ಕೆ ಏನು ಹೇಳ್ಬಿಡ್ತಾರೆ ಅಂದರೆ, ನೀನು ತಿರುಗಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅಥವಾ ತಿರುಗಿ ದೇವ್ರ ವಾಕ್ಯ. ಅದಲ್ಲ. ದೇವ್ರ ಕಡೆ ತಿರ್ಕೊಳ್ಳೋದು ಅನ್ನೋದು ತನ್ನ ಮನಸ್ಸನ್ನು ಚೇಂಜ್ ಮಾಡೋದು. ಏನಕ್ಕೆ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಆದರೆ ನೋಡಿ, 15ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಎಂಥವರ ಜೊತೆ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ನೋಡಿ 15ನೇ ವಾಕ್ಯ ಓದಿ. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯವಾಸಿಯಾದ ಮಹೋನ್ನತರು ಹೀಗೆ ಎನ್ನುತ್ತಾರೆ, ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಹಂಬಲ್ ಪೀಪಲ್ ಜಜ್ಜಿ ಹೋದ ದೀನ ಮನರೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜಿಸುವವನು ಆಗಿದ್ದೇನೆ. ದೇವರ ಆತ್ಮ ಇಂಥವ್ರನ್ನ ಏನು ಮಾಡ್ತಾರಂತೆ? ಉಜ್ಜೀವನ ಮಾಡ್ತಾರೆ. ಓಕೆ, ನೆಕ್ಸ್ಟ್ 16ನೇ ವಾಕ್ಯ. ನಾನು ಸರ್ವದಾ ವ್ಯಾಜ್ಯವಾಡೆನು, ಕಡೆಯ ತನಕ ಕೋಪಿಸಿಕೊಳ್ಳೆನು. ಹೀಗೆ ಮಾಡಿದರೆ ಮನುಷ್ಯನ ಆತ್ಮವು, ನಾನು ಸೃಷ್ಟಿಸಿದ ಜೀವವು, ನೋಡಿ ಈ ಜಾಗದಲ್ಲಿ ಏನು ಹೇಳ್ತಾರೆ? ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದವು. ನೋಡಿ, ಕೆಲವು ವಾಕ್ಯಗಳನ್ನ ನೀವು ಕನೆಕ್ಟ್ ಮಾಡಿ ಓದಬೇಕಾದ್ರೆ ನಮಗೊಂದು ವಿಷಯ ಕ್ಲಿಯರಾಗಿ ಅರ್ಥ ಆಗುತ್ತೆ.
ಈ ಒಂದು ವಾಕ್ಯದಲ್ಲಿ ದೇವರು ನಾವು ಈ ಕಾಲಕ್ಕೆ ನಾವು ತಗೊಳ್ಳೋಣ, ಅಂದರೆ ನಮಗೆ ದೇವರು ಏನು ಹೇಳ್ತಾ ಇದ್ದಾರೆ ನಾವು ತಗೊಳ್ಳೋಣ. ದೇವರ ವಾಕ್ಯದಲ್ಲಿ ಎರಡು ರೀತಿಯಾದ ಅರ್ಥ ನಾವು ತಗೊಳ್ಬೋದು. ಎಲ್ಲ ವಾಕ್ಯಗಳಲ್ಲೂ ಎರಡು ರೀತಿಯಾದ ಅರ್ಥ. ಒಂದು, ಆ ಕಾಲದಲ್ಲಿ ದೇವರು ಏನಕ್ಕೋಸ್ಕರ ಅದನ್ನು ಹೇಳಿದರು ಅನ್ನೋದು ಒಂದು ಅರ್ಥ. ಫಾರ್ ಎಕ್ಸಾಂಪಲ್, ನೀವು ಯಾವುದನ್ನು ತೊಗೊಬೋದು ಅಂದರೆ, ಇವಾಗ ಯೇಸು ಕ್ರಿಸ್ತುವಿನ ಜೀವನವನ್ನು ನೀವು ಓದಬೇಕಾದ್ರೆ ನೀವು ನಿಮ್ಮ ಜೀವನಕ್ಕೆ ಅದನ್ನು ನೀವು ನಿಮಗೋಸ್ಕರ ಅದನ್ನು ಏನು ಮಾಡ್ಬೋದು, ಕಲಿಬೋದು. ಆದರೆ ಅದು ಒರಿಜಿನಲ್ ಮೀನಿಂಗ್ ಅದು ಅಲ್ಲ. ನಾವು ಎಷ್ಟೋ ಸತಿ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅದ್ರ ಒರಿಜಿನಲ್ ಮೀನಿಂಗ್ ನಾವು ಏನು ಮಾಡ್ತಾ ಇಲ್ಲ, ಅಂದರೆ ಅದಕ್ಕೆ ದೇವರು ಏನಕ್ಕೋಸ್ಕರ ಆ ಕಾಲದಲ್ಲಿ, ಇದು ನಮಗೆ ಬರ್ದಿಲ್ಲ. ದೇವರು ಆ ಕಾಲದಲ್ಲಿ ಇದ್ದಂಥ ಇಸ್ರೇಲ್ ಜನರಿಗೆ ಏನು ಮಾಡಿದ್ರು, ಪ್ರವಾದಿಯ ಮೂಲಕ ಪ್ರವಾದನೆ ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಆದರೆ ಅದೇ ಪವಿತ್ರಾತ್ಮರು ಇವತ್ತಿಗೂ ಏನು ಮಾಡ್ತಾರೆ, ವಾಕ್ಯದ ಮೂಲಕ ನಮ್ಮ ಜೀವನಕ್ಕೆ ಅದನ್ನು ಏನು ಮಾಡ್ತಾ ಇದ್ದಾರೆ, ನಮಗೊಂದು ಅರ್ಥ ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಅದು ಒರಿಜಿನಲ್ ಮೀನಿಂಗ್ ಅಲ್ಲ. ಆದರೆ ದೇವರು ಅದಕ್ಕೋಸ್ಕರ ಮಾತಾಡಿದ್ದು ಅಲ್ಲ, ನಮಗೋಸ್ಕರ ಏನು ಮಾಡ್ತೀವಿ, ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ. ದೇವ್ರು ಈ ರೀತಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂತ. ಈ ಒಂದು ಅರ್ಥ ಎಲ್ರಿಗೂ ಒಂದೇ ಥರ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಒಂದು ಎಕ್ಸ್ಪ್ಲನೇಷನ್ ಕೊಡುವಾಗ ಅಥವಾ ನನ್ನ ಮೂಲಕ ದೇವರು ಮಾತಾಡುವಾಗ ನಿಮಗೊಂದು ಅರ್ಥ ಆಗುತ್ತೆ. ಇದೇ ನೀವು ತಿರುಗಿ ಓದಿ ಬೇರೆಯವ್ರ ಹತ್ರ ಎಕ್ಸ್ಪ್ಲೇನ್ ಮಾಡುವಾಗ ಅಥವಾ ಬೇರೆ ಯಾರೋ ಒಂದು ಪಾಸ್ಟ್ರಿಗೆ ಇದೇ ವಾಕ್ಯ ಹೇಳ್ತಾರೆ, ಬೇರೆ ರೀತಿ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್. ಅದಕ್ಕೆ ಅರ್ಥ ಏನಂದರೆ, ನಾನು ತಪ್ಪು ಅವ್ರ ತಪ್ಪು ನೀವು ತಪ್ಪು ಅನ್ನೋದಲ್ಲ. ಅದಕ್ಕೆ ಅರ್ಥ ಏನಂದರೆ, ಒಬ್ಬೊಬ್ಬರ ಜೊತೆ ಅವ್ರವ್ರ ಸಿಚುವೇಶನ್ ದೇವ್ರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಸ್ಥಳಕ್ಕೆ ದೇವ್ರು ಏನು ಮಾಡ್ತಾರೆ, ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದಕ್ಕೆ ಎಕ್ಸಾಂಪಲ್ ಏನಂದರೆ, ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ಸಡನ್ನಾಗಿ ದೇವ್ರ ಹತ್ರ ಒಂದು ಆಲೋಚನೆ ಪಡ್ಕೊಬೇಕಂದ್ರೆ ಬೈಬಲ್ನ ಏನು ಮಾಡ್ತಾರೆ, ಓಪನ್ ಮಾಡಿ ಓದುವಂಥ ಒಂದು ಹ್ಯಾಬಿಟ್ ಎಷ್ಟೋ ಜನ ಏನು ಮಾಡ್ತಾರೆ, ಸಡನ್ನಾಗಿ ಏನು ಮಾಡ್ತಾರೆ, ಇಲ್ಲಿಗೆ ನಾನು ಓಪನ್ ಮಾಡಿದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ. ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಯೋಚನೆ ಮಾಡಿ ನೋಡಿ, ತುಂಬ ದುಃಖವಾಗಿದ್ದೀರಾ, ದೇವರೇ ನನ್ನ ಜೀವನ ಏನು ಸಾಕು, ಏನು ಹೋಯ್ತು ಅನ್ನೋವಂಥ ಸಿಚುವೇಷನಲ್ಲಿ ಓಪನ್ ಮಾಡಿದ ತಕ್ಷಣ ಯೂದಸ್ ಅವ್ನು ತನ್ನನ್ನು ನೇಣು ಹಾಕೊಂಡು ಸೆತ್ತ ಅಂತ ನಾವು ಓಪನ್ ಮಾಡಿದ ತಕ್ಷಣ ಬಂದರೆ ನಾವು ಹೋಗಿ ಅದು ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಆ ರೀತಿ ನಾವೇನು ಮಾಡ್ಬೋದು, ಏನು ಬೈ ಲಕ್ ಅನ್ನೋ ಥರ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ನೋಡಿ, ನೀವು ಆ ರೀತಿ ದುಃಖವಾಗಿದ್ದೀರಾ, ಓಪನ್ ಮಾಡಿದ ತಕ್ಷಣ ಯೂದಸ್ ಈ ಕಾಸನ್ನು ಬಿಸಾಕ್ಬಿಟ್ಟು ನೇಣು ಹಾಕ್ಕೊಂಡು ಹೋಗಿ ಸೆತ್ತ. ಸೊ ದೇವರ ವಾಕ್ಯವನ್ನು ಆ ರೀತಿ ಅಂದರೆ, ಅದಕ್ಕೆ ಅರ್ಥ ಏನಂದರೆ, ನಾವು ಡೈರೆಕ್ಟಾಗಿ ಆ ಅರ್ಥಗಳನ್ನು ನಮ್ಮ ಜೀವನಕ್ಕೆ ನಾವು ತೊಗೊಳಕ್ಕಾಗಲ್ಲ. ನಾವೇನು ಮಾಡಬೇಕು, ಆ ಒಂದು ಅರ್ಥವನ್ನು ನಾವು ನಮ್ಮ ಜೀವನಕ್ಕೆ ದೇವ್ರು ಏನು ಮಾತಾಡ್ತಾ ಇದ್ದಾರೆ ಅದರ ಮೂಲಕ ಅದನ್ನೇ ನಾವು ಸಹ ಏನು ಮಾಡ್ತೇವೆ, ಓಕೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಈ ಜಾಗದಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ನಾನು ಇವರಿಗೆ ಜೀವ ಕೊಟ್ಟಿದ್ದು ಅಂತ, ಅಂದರೆ ನಾನು ಸೃಷ್ಟಿಸಿದ ಜನರು ನಾನು ಜೀವ ಕೊಟ್ಟಿರುವುದಂತ ಮಾತಾಡ್ತಾರೆ. ದ ಪೀಪಲ್ ಐ ಗೇವ್ ಲೈಫ್ ಟು, ಅಂದರೆ ನಾನು ಜೀವಂತವಾಗಿ ಅವ್ರನ್ನ ಏನು ಮಾಡಿದ್ದೀನಿ, ಸೃಷ್ಟಿ ಮಾಡಿದ್ದೀನಿ. ಇದನ್ನು ನೀವು ನ್ಯಾಚುರಲ್ ಆಗೋ ತೊಗೊಂಬಂದರೆ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ರು, ಹೌದು, ಹಲ್ಲೆಲೂಯಾ. ಆದರೆ ಅದನ್ನು ಮೀರಿ ನಾವು ಯೋಚನೆ ಮಾಡಬೇಕಾದ್ರೆ ಎಫೆಸಿಯನ್ಸ್ 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ನಾವು ನಮ್ಮ ಪಾಪದಲ್ಲಿ ಪಿಶಾಚ ಕೆಳಗಡೆ ಏನಾಗಿದ್ವಿ, ಲೋಕದ ಅಧಿಪತಿಯ ಕೆಳಗಡೆ ನಮ್ಮ ಆತ್ಮ ಸತ್ತೋಗಿತ್ತು. ಹಲ್ಲೆಲೂಯಾ. ಮೇನ್ ಪಾಯಿಂಟ್ ಏನು, ನಮ್ಮ ಆತ್ಮ ಸತ್ತೋಗಿತ್ತು. ಸತ್ತೋಗಿರುವಂಥ ನಮ್ಮನ್ನು ಲೋಕದಿಂದ ದೇವರು ಏನು ಮಾಡಿದ್ರಂತೆ, ಬಿಡಿಸಿ ಸಪ್ರೇಟ್ ಮಾಡಿ ನಮಗೆ ಬದುಕಿಸಿದ್ದಾರೆ. ಹಲ್ಲೆಲೂಯಾ. ಅದು ಎಫೆಸಿಯನ್ಸ್ 2ನೇ ಅಧ್ಯಾಯ, ನಿಮಗೆ ಗೊತ್ತಿರುವಂಥದ್ದು. ಆದರೆ ನಾವು ಇನ್ನೊಂದು ವಾಕ್ಯ ಎಲ್ಲಿ ನೋಡೋಣ ಅಂದರೆ, ಯೋಹಾನ 1ನೇ ಅಧ್ಯಾಯ 12-13. ಯೋಹಾನ 1ನೇ ಅಧ್ಯಾಯ 12-13. ಯೋಹಾನ 1ನೇ ಅಧ್ಯಾಯ ವಚನ 11 ಮತ್ತು 12. ಜಾನ್ ಚಾಪ್ಟರ್ 1 ವರ್ಸಸ್ 11 and 12. 12-13. ಓಕೆ. ಯಾರು ಅವರನ್ನು ಅಂಗೀಕರಿಸಿದರೋ, ಅಂದರೆ ಅವರ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರು ಅಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೆನ್. ನೋಡಿ, ಇನ್ನು ಕಂಟಿನ್ಯೂ 14 ಓದಿ ಹಂಗೆ. ಆ ವಾಕ್ಯ ಎಂಬುವವರು, ಓಕೆ ಸಾಕು ಬೇಡ. ಓಕೆ, ಈ ಜಾಗದಲ್ಲಿ ನಾವೇನು ಅರ್ಥ ಮಾಡಬೇಕಂದ್ರೆ, ನಾವು ದೇವರ ಮಕ್ಕಳು ಅಂತ ಎನ್ನಿಸಲ್ಪಡುವುದು ಯಾವಾಗಂದರೆ, ನಾನು ದೇವರಲ್ಲಿ ಯೇಸು ಕ್ರಿಸ್ತುವಿನ ಮೂಲಕ ಯೇಸು ಕ್ರಿಸ್ತುವಲ್ಲಿ ನಂಬಿಕೆ ಇಡುವಾಗ ನಾನು ದೇವರ ಮಕ್ಕಳು ಅಂತ ದೇವರು ನಮ್ಮನ್ನು ಏನು ಮಾಡ್ತಾರೆ, ಸ್ವೀಕರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ರಕ್ಷಣೆ ಅನ್ನೋದು ಯಾವಾಗ ಆಗ್ತಾ ಇದೆ, ನಿಮ್ಮ ಬ್ಯಾಪ್ಟಿಸಮ್ ತೊಗೊಳ್ಳುವಾಗಲ್ಲ ಅಥವಾ ಇದು ಮಾಡುವಾಗಲ್ಲ, ದೇವರ ಮೇಲೆ ನೀವು ನಂಬಿಕೆ ಇಡುವಾಗಲೇ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ರಕ್ಷಣೆ ಆರಂಭವಾಯಿತು. ಹಲ್ಲೆಲೂಯಾ. ಇವಾಗ ಏನಕ್ಕೆ ಈ ಒಂದು ವಾಕ್ಯ ತೊಗೊಂಡೆ ಅಂದರೆ, 2 ಎಕ್ಸಾಂಪಲ್ ತೊಗೊಳ್ಳೋಣ. ಮೊದಲು ಸರಿ, ದಾವೀದನ ಮುಗಿಸ್ಬಿಟ್ಟು ಆಮೇಲೆ ಹೊಸ ಒಡಂಬಡಿಕೆ. ದಾವೀದನ ಜೀವನ ನೋಡಿ,
ದಾವೀದನು ಏನು ಮಾಡಿರ್ತಾನೆ, ಫಿಲಿಸ್ಟೈನ್ ಮಧ್ಯದಲ್ಲಿ ವಾಸವಾಗಿರ್ತಾನೆ, ಅದ್ರ ಕುರಿತಾಗಿ ಮಾತಾಡೋದು. ಯಾಕಂದರೆ ಅದೊಂದು ಚಿಕ್ಕ ಟಾಪಿಕ್, ಅದು ಮುಗಿಸ್ಬಿಡೋಣ. ಯಾಕಂದರೆ ನೋಡಿ 17-18 ಏನು ಹೇಳ್ತಾರೆ ಅಂದರೆ, ದೇವರು ಏನು ಮಾಡ್ತಾರೆ, ತನ್ನನ್ನು ತಾನು ಮರೆ ಮಾಡ್ಕೊಳ್ತಾರೆ. ದೇವರು ತನ್ನನ್ನು ತಾನು ಇಲ್ಲಿ ಐಶಯ 57:17-18. 17 ಲಾಸ್ಟ್ ಸೆಂಟೆನ್ಸ್ ಓದಿ, ನೆಕ್ಸ್ಟ್ ವಾಕ್ಯ ಓದಿ. ಹಂಗೆ 17 ಲಾಸ್ಟ್ ಸೆಂಟೆನ್ಸ್ ಮತ್ತು 18. ಅವರು ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೆ ನಡೆಯುತ್ತಾ ಬಂದಿದ್ದಾರೆ. ಅವರ ಮಾರ್ಗಗಳನ್ನು ನೋಡಿದ್ದೇನೆ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಆಮೇನ್. ನೋಡಿ, ದೇವರು ತನ್ನನ್ನು ತಾನು ಏನು ಮಾಡ್ಕೊಂಡ್ರಂತೆ ಆ ಜಾಗದಲ್ಲಿ ಈ ಜನರಿಂದ ಮರೆ ಮಾಡಿಕೊಂಡ್ರು. ಅವರ ಪಾಪಗಳು ತಪ್ಪುಗಳನ್ನು ನೋಡಿ ದೇವರು ತನ್ನನ್ನು ತಾನು ಏನು ಮಾಡ್ಕೊತಾರೆ, ಮರೆ ಮಾಡ್ಕೊಳ್ತಾ ಇದ್ದಾರೆ. ದೇವರು ಮರೆ ಮಾಡಿಕೊಂಡ ಮೇಲೆ ಅವಾಗಲೂ ಸಹ ಈ ಜನರು ಏನು ಮಾಡ್ತಾ ಇಲ್ಲ ಅಂತೆ, ತಮ್ಮ ತಪ್ಪನ್ನು ಅರಿಕೆ ಮಾಡಿ ತಮ್ಮ ದಾರಿಯನ್ನು ಚೇಂಜ್ ಮಾಡ್ಕೊತಾರೆ. ಹಲ್ಲೆಲೂಯಾ. ಈ ರೀತಿ ಇರಬೇಕಾದ್ರೆ ದೇವ್ರು ಏನು ಹೇಳ್ತಾರೆ, ಅವರ ದಾರಿಯಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಹೋಗ್ತಾನೆ, ಅದು ಮನಸ್ಸು ಏನು ಮಾಡಿಲ್ಲ, ಚೇಂಜ್ ಮಾಡಿಲ್ಲ. ಆದರೆ ನನ್ನ ಪ್ರೀತಿಯಿಂದ ನಾನು ಏನು ಮಾಡ್ತೀನಿ, ಈ ಜನರನ್ನು ನಾನು ಸ್ವಸ್ಥಪಡಿಸ್ತೇನೆ. ಹಲ್ಲೆಲೂಯಾ. ದೇವ್ರು ನೋಡಿ ತನ್ನ ಕರುಣೆಯನ್ನು ಆ ಜಾಗದಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಸ್ವಸ್ಥಪಡಿಸಿ ನೋಡಿ ಆ ವಾಕ್ಯವನ್ನು ಓದಿ 18-19 ಓದಿದ ಮೇಲೆ ನಾವು ಆ ಕಡೆ ಮುಂದುವರೆದೋಗೋಣ. ಕರ್ತರು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವರಾಗಿ ದೂರದವರಿಗೂ ಸಮೀಪವರಿಗೂ ಕ್ಷೇಮವಿರಲಿ ಸುಖಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನೆಂದು ಹೇಳುತ್ತಾರೆ. ಆಮೇಲೆ ನೋಡಿ ಈ ಜಾಗದಲ್ಲಿ ಏನು ಹೇಳ್ತಾರೆ ನೋಡಿ, ದೇವರು ಅವರನ್ನು ಸ್ವಸ್ಥಪಡಿಸ್ತಾರೆ. ಹಲ್ಲೆಲೂಯಾ. ಫಸ್ಟ್ ಎಕ್ಸಾಂಪಲ್ ದಾವೀದನ ಹಳೆ ಒಡಂಬಡಿಕೆ ಆಗುತ್ತೆ. ಸೌಲಿಂದ ಓಡೋಗಿ ಎಲ್ಲಿ ಬಚ್ಕೊಳ್ತಾನೆ, ಫಿಲಿಸ್ಟೈನ ಮಧ್ಯದಲ್ಲಿ. ಅವನ ಫುಲ್ ಗ್ಯಾಂಗ್ ಏನಾಗ್ತಾರೆ, ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಅಲ್ಲಿ ಇರಬೇಕಾದ್ರೆ ಎಷ್ಟು ವರ್ಷ ಇರ್ತಾನೆ, ಕಡಿಮೆ ಅಂದರೆ ಒಂದು 7-8 ವರ್ಷ, ಮ್ಯಾಕ್ಸಿಮಮ್ ಒಂದು 10-13 ವರ್ಷ ಇದ್ರು. ಸೊ ಕಡಿಮೆ ಅಂದರೆ ಒಂದು 7-8 ವರ್ಷ ಇದ್ದಿರ್ತಾರೆ. ಎಲ್ಲಿ, ಫಿಲಿಸ್ಟೈನ್ ಅನ್ಯ ಜನರ ಮಧ್ಯೆಯಲ್ಲಿ ದಾವೀದನು ರಾಜನಾಗಬೇಕಾಗಿದ್ದ ದಾವೀದನು ಏನಾಗಿದ್ದಾನೆ, ಹೋಗಿ ಬಾಳ್ತಾ ಇದ್ದಾನೆ. ಅವನಿದ್ದಂಥ ಅಷ್ಟು ವರ್ಷವನ್ನು ಅವನೇನು ಮಾಡಿಲ್ಲ, ಯಾವುದೇ ರೀತಿಯಾದ ಕೀರ್ತನೆಯನ್ನು ಬರೆದಿಲ್ಲ. ಸೊ ಅವನಂಥ ಒಂದು ಕಾಲದಲ್ಲಿ ದೇವರ ಸಮೂಹದಿಂದ ದೇವರನ್ನು ಅವ್ರು ಹುಡುಕಿರ್ಬೋದು, ಆದರೆ ದೇವರ ಮುಖ ಅವನಿಗೇನಾಗಿಲ್ಲ, ಕಾಣಿಸಲ್ಪಟ್ಟಿಲ್ಲ. ಹಲ್ಲೆಲೂಯಾ. ನೋಡಿ, ಅವ್ರ ಕೀರ್ತನೆ ಬರೆದಿದ್ದಕ್ಕೆ ಕಾರಣನೇ ಒಂದೊಂದು ಸತಿ ಅವ್ರ ಕೀರ್ತನೆ ಬರೆಯೋದು, ದುಃಖ ಇರಲಿ ಸಂತೋಷ ಇರಲಿ, ಅವ್ರಿಗೇನಂತೆ ದೇವರ ಪ್ರಸನ್ನತೆ, ದೇವರ ಮುಖ ಅವ್ರಿಗೇನಾಯಿತು, ಕಾಣಿಸ್ಕೊಂತು. ದೇವರ ವಾಕ್ಯ ಬರೀಬೇಕಾದ್ರೆ ದೇವರಿಲ್ಲದೆ ದೇವರ ವಾಕ್ಯ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಕೀರ್ತನೆಗಳನ್ನು ಅವ್ರು ಏನು ಮಾಡಿಲ್ಲ, ದಾವೀದನು ಆ ಕಾಲದಲ್ಲಿ ಬರ್ತಿಲ್ಲ. ಅಂಥ ಒಂದು ಕಾಲದಲ್ಲಿ ದಾವೀದನ ಬರೆಯದೇ ಇರಬೇಕಾದ್ರೆ ದೇವರು ತನ್ನ ಮುಖವನ್ನು ದಾವೀದನಿಂದ ಮರೆ ಮಾಡಿಕೊಂಡಿದ್ರು ಅಂತ ಇಟ್ಕೊಳ್ಳೋಣ. ಅವ್ರು ಆ ರೀತಿ ಇರಬೇಕಾದ್ರೆ ದಾವೀದನು ಅಂಥ ಒಂದು ಕಾಲದಲ್ಲಿ 7-8 ವರ್ಷ ಏನು ಮಾಡಿದ್ದಾನೆ, ದೇವರ ಪ್ರೇಯರ್ ಮಾಡ್ತಾ ಇದ್ದಾನೆ, ಎಲ್ಲ ರಕ್ಷಣೆಯಲ್ಲಿ ಇದ್ದಾರೆ ಅಂತ ಎಲ್ಲ ಇದೆ, ಆದರೆ ಅವನಿಗೆ ದೇವರ ಪ್ರಸನ್ನತೆ ಇಲ್ಲ. ಅವನು ಅನ್ಯ ಜನರಲ್ಲಿ ಫಿಲಿಸ್ಟೈನ್ ಕೆಳಗಡೆ, ಪಿಶಾಚ ಕೆಳಗಡೆ ಏನು ಮಾಡ್ತಾ ಇದ್ದಾನೆ, ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವ್ರ ಜೊತೆ ಏನಾಗ್ಬಿಟ್ಟಿದ್ದಾನೆ, ಅಡಿಯಾಳಿ ಪಾರ್ಟ್ನರ್ ಥರ ಆಗಿ ಅವನ ಕೆಳಗಡೆ ಏನಾಗಿದ್ದಾನೆ, ದಾಸನಾಗಿದ್ದಾನೆ. ಹಲ್ಲೆಲೂಯಾ. ಯೋಸೆಫನಾಗಿರಲಿ, ದಾವೀದನಾಗಿರಲಿ, ಪೇತ್ರನಾಗಿರಲಿ, ನೀವು ಯಾವುದೇ ಒಂದು ಎಕ್ಸಾಂಪಲ್ ತಗೊಳ್ಳಿ, ಎಲ್ಲರೂ ಒಂದು ಪ್ರಿಸನ್ ಕಾಲ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ, ಒಂದು ಜೈಲಲ್ಲಿ ಇರುವಂಥ ಕಾಲ. ಹಲ್ಲೆಲೂಯಾ. ಕಷ್ಟದಲ್ಲಿ ಇರುವಂಥ ಕಾಲ. ಯೋಸೆಫನ್ ಏನಾಗಿರ್ತಾನೆ, ಅನ್ಯಾಯವಾಗಿ ಜೈಲಲ್ಲಿ ಹೋಗಿ ದಾವೀದನು ತಾನು ಮಾಡಿದ ತಪ್ಪಿಂದ, ಆದರೆ ಇವನೇನಾಗ್ತಾ ಇದ್ದಾನೆ, ಆ ಜಾಗದಲ್ಲಿ ಹೋಗಿ ಸೌಲಿಗೆ ಭಯಪಟ್ಟು ಹೋಗಿ ಸೇರ್ಕೊತಾ ಇದ್ದಾನೆ. ಹಲ್ಲೆಲೂಯಾ. ಈ ರೀತಿ ಇರಬೇಕಾದ್ರೆ ಆ ಒಂದು ಕಾಲದಲ್ಲಿ ಅವನಿಂದ ಏನು ಮಾಡೋಕ್ಕಾಗಿಲ್ಲ, ಏನು ಬರೆಯೋಕ್ಕಾಗಿಲ್ಲ. ಆದರೆ 7-8 ವರ್ಷ ಆದಮೇಲೆ ಏನಾಗ್ತಾ ಇದೆ, ಎಲ್ಲ ಅವನು ಕಳ್ತ್ಕೊತಾನೆ. ಅವನು ಫಿಲಿಸ್ಟೈನ್ ಜೊತೆನೂ ಹೋಗಿ ಹೋರಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರು ಏನು ಹೇಳ್ತಾರೆ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. ಅವ್ರು ಮೂರು ರಾಜರು ಏನು ಮಾಡ್ತಾರೆ, ಸೇರಿಕೊಂಡು ಇಸ್ರೇಲ್ನ ಅಟ್ಯಾಕ್ ಮಾಡಬೇಕು ಅಂತ ಸೌಲಿಗೆ ವಿರೋಧವಾಗಿ ಹೋಗ್ತಾ ಇರ್ತಾರೆ. ಅಂಥ ಸ್ಥಳದಲ್ಲಿ ದಾವೀದನು ಏನು ಹೇಳ್ತಾನೆ, ನಾನು ಸಹ ಇಸ್ರೇಲ್ ಜನರಿಗೆ ವಿರೋಧವಾಗಿ. ನೋಡಿ, ಯೋಚನೆ ಮಾಡಿ ನೋಡಿ, ದಾವೀದನು ಎಷ್ಟು ಅವರ ಜೊತೆ ಇದ್ದಿದ್ರೆ ಅವನಿಗೇನಾಗ್ಬಿಡ್ತು, ನಾನು ಯುದ್ಧಕ್ಕೆ ಬರ್ತೀನಿ ಅಂತಾನೆ. ಅಂಥ ಸ್ಥಳದಲ್ಲಿ ಆ ರಾಜರು ಏನು ಹೇಳ್ಬಿಡ್ತಾರೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಸರಿ ಆಯಿತು, ನಾನು ತಿರುಗಿ ಅವನ ಊರಿಗೆ ಹೋಗೋಣ, ಫಿಲಿಸ್ಟೈನಲ್ಲಿ ಇರುವಂಥ ಊರಿಗೆ ಹೋಗೋಣ ಅಂದರೆ ಆ ಜಾಗದಲ್ಲಿ ಏನಾಗ್ತಾಯಿದೆ, ಅವನ ಹತ್ರ ಇರುವಂಥ ಹೆಂಡತಿ, ಮಕ್ಕಳು ಮತ್ತು ಆಸ್ತಿ ಮತ್ತು ಎಲ್ಲವನ್ನೂ ಏನು ಮಾಡಿಬಿಡ್ತಾರೆ, ಕಳ್ತನ ಮಾಡಿಕೊಂಡು ಹೋಗ್ಬಿಡ್ತಾರೆ. ಸೊ ಅವನ ಹತ್ರ ಇರುವಂಥ ಜನರು ಸಹ ಏನಾಗ್ಬಿಟ್ರು, ಈ ಒಂದು ಸ್ಥಳದಲ್ಲಿ ಓಕೆ, ಅವನ ಹತ್ರ ಇರುವಂಥ ಜನರು ಸಹ ಏನು ಮಾಡ್ತಾ ಇದ್ದಾರೆ, ಆವಾಗ ಅವನಿಗೆ ವಿರೋಧವಾಗಿ ಅವನ ಸೋಲ್ಜರ್ಸ್ ಏನು ಮಾಡ್ತಾ ಇದ್ದಾರೆ, ಅವನಿಗೆ ವಿರೋಧವಾಗಿ
ಎದ್ದೊಳ್ತಾ ಇದ್ದಾರೆ. ನಾನೇ ಸಾಯಿಸ್ಬಿಡ್ತೀನಿ ಅಂತ ಆ 100 ಜನ ಏನು ಮಾಡ್ತಾರೆ, ಅವನಿಗೆ ವಿರೋಧವಾಗಿ ಅವನ ಜೀವನದಲ್ಲಿ ತುಂಬ ಕಷ್ಟವಾದ ಒಂದು ಕಾಲ. ಸೊ ಈ ರೀತಿ ಇರಬೇಕಾದ್ರೆ ದಾವೀದನು ಏನು ಮಾಡ್ತಾನೆ, ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಂಡು ದೇವರ ಹತ್ರ ಹಿಂತಿರುಗಿ ಬರ್ತಾನೆ. ಹಲ್ಲೆಲೂಯಾ. ಹಿಂತಿರುಗಿ ಬರಬೇಕಾದ್ರೆ ಅವನು ಕ್ಷಮೆ ಕೇಳಿಲ್ಲ, ದೇವರೇ ನನ್ನ ತಪ್ಪು ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ಅವನೇನು ಮಾಡ್ತಾ ಇದ್ದಾನಂದರೆ, ಆ ಜಾಗದಲ್ಲಿ ಬರ್ದಿರೋದೇನು, ತನ್ನನ್ನು ತಾನು ದೇವರಲ್ಲಿ ಬಲಪಡಿಸ್ಕೊಂಡು, ದೇವರೇ ನಾನು ಯುದ್ಧಕ್ಕೆ ಹೋಗ್ಬೋದಾ, ಹೋದರೆ ನನಗೆ ಜಯ ಕೊಡ್ತೀರಾ, ನನ್ನ ಐಟಮ್ಸ್ ಎಲ್ಲ ನನಗೆ ತಿರುಗಿ ಸಿಗತ್ತಾ ಅಂತಾರೆ. ಹಲ್ಲೆಲೂಯಾ. ನೋಡಿ, ಒಂದು ದಾವೀದನ ಕಥೆ. ನಾನು ಶಾರ್ಟಾಗಿ ಹೇಳ್ತೇನೆ, ಯಾಕಂದರೆ ಮೇಯ್ನ್ ಟಾಪಿಕ್ ಬೇರೆ. ದಾವೀದನು. ನೆಕ್ಸ್ಟ್ ಇವಾಗ ಪೇತ್ರನ ಜೀವನದಲ್ಲಿ ಏನಾಗ್ತಾಯಿದೆ, ಪೇತ್ರನು ಸಹ ಇವಾಗ ಎಕ್ಸಾಂಪಲ್ ಕೇಳ್ತೀನಿ. ಪೇತ್ರನು ಇವರು ಯಾರು ಗೊತ್ತಿಲ್ಲ ಅಂತ ಏನು ಮಾಡ್ತಾರೆ, 3 ಸತಿ ಇಲ್ಲ ಅಂದ್ಬಿಡ್ತಾರೆ. ಓಕೆ, ಇದು ಮೇಯ್ನ್ ಟಾಪಿಕ್ ಇಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವಾಗ ಅವ್ನು 3 ಸತಿ ಹೇಳುವುದಕ್ಕೆ ಮುಂಚೆ ರಕ್ಷಣೆ ಹೊಂದ್ಕೊಂಡಿಲ್ವಾ? ಪೇತ್ರನು ರಕ್ಷಣೆ ಬೇರೆಯವ್ರ ಹತ್ರ ಕೇಳಿದೆ ನೋಡಿ. ಪೇತ್ರನು ದೇವರು ಯಾರು ಗೊತ್ತಿಲ್ಲ, ಯೇಸು ಕ್ರಿಸ್ತ ಯಾರು ಗೊತ್ತಿಲ್ಲ ಅಂತ 3 ಸತಿ ಏನು ಮಾಡ್ತಾರೆ, ದೇವರನ್ನು ಮರದಲ್ಲಿ ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡೋದಕ್ಕೆ ಮೊದಲು ಪೇತ್ರನು ರಕ್ಷಣೆ ಹೊಂದ್ಕೊಂಡಿಲ್ವ? ಓಕೆ, ಓಕೆ, ಅವ್ರು ಹೇಳ್ತಾರೆ ರಕ್ಷಣೆ ಹೊಂದ್ಕೊಂಡಿಲ್ಲ ಅಂತ. ನೀವು ಹಾಂ, ಓಕೆ. ಅವನು ಏನಾಗದ, ಒಂದು ಕಷ್ಟದಿಂದ ಅವನು ಏನು ಮಾಡ್ದ ಅಂತೆ, ಹಿಂತಿರುಗಿ ಹೋದ ಅಂತ ಹೇಳ್ತಾರೆ. ಬೇರೆಯವ್ರು ಏನು ಹೇಳ್ತೀರಾ? ರಕ್ಷಣೆ ಹೊಂದ್ಕೊಂಡಿಲ್ವಾ ಪೇತ್ರನ್ನು ಆ ಒಂದು ಕಾಲಕ್ಕೆ ಮುಂಚೆ ರಕ್ಷಣೆ ಹೊಂದ್ಕೊಂಡಿಲ್ವಾ ಅಂತ ಸಿಂಪಲ್ ಕ್ವೆಶ್ಚನ್. ಆಯಿತು, ಹೌದು ಇಲ್ಲ ಅಷ್ಟೇ. ಇಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂದರೆ ಓಕೆ. ನೋಡಿ, ಪೇತ್ರನು ರಕ್ಷಣೆ ಹೊಂದ್ಕೊಂಡು ಇದ್ದರು, ಆದರೆ ಆ ಒಂದು ಸ್ಥಳದಲ್ಲಿ ಭಯದಲ್ಲಿ ಏನು ಮಾಡುತ್ತೆ. ಯಾಕಂದರೆ ನೋಡಿ, ಯೇಸು ಕ್ರಿಸ್ತು ಏನು ಹೇಳ್ತಾರೆ ಅಂದರೆ, ನೋಡಿ, ನಾನು ಯಾರು ಅಂತ ಕೇಳಬೇಕಾದ್ರೆ ಪೇತ್ರನ ಏನು ಹೇಳ್ತಾರೆ, ನೀವು ದೇವರ ಕುಮಾರನು ಅಂದರೆ ಅವಾಗ ದೇವರು ಯೇಸು ಕ್ರಿಸ್ತು ಏನು ಹೇಳ್ತಾರೆ ಪೇತ್ರನ ನೋಡಿ, ಇದು ನಿನಗೆ ಮನುಷ್ಯರಿಂದ ಬಂದಿರುವಂಥ ಜ್ಞಾನ ಅಲ್ಲ, ದೇವರೇ ನಿನಗೆ ತಿಳಿಸಿರುವಂಥ ಜ್ಞಾನ. ಹಲ್ಲೆಲೂಯಾ. ಇದಕ್ಕೆ ಸ್ಟಾರ್ಟಿಂಗಲ್ಲಿ ಯಾವ ವಾಕ್ಯ ಓದಿದ್ರೆ, ಯೋಹಾನ 1ನೇ ಅಧ್ಯಾಯ 12-13. ಅದಕ್ಕೆ ಅರ್ಥ ಏನಂದರೆ, ಯೇಸು ಕ್ರಿಸ್ತು ದೇವರು ಅಂದರೆ ದೇವರು ನಮ್ಮ ನಂಬಿಕೆ ಇಡುವಾಗಲೇ ನಾವು ದೇವರ ಮಕ್ಕಳು ಅಂತ ದೇವರು ನಮ್ಮನ್ನು ಕನ್ಸಿಡರ್ ಮಾಡಿ ರಕ್ಷಣೆಯಲ್ಲಿ ಕಳ್ಕೊತಾರೆ. ಹಲ್ಲೆಲೂಯಾ. ಇವಾಗ ನಾವೇನು ಮಾಡಂದರೆ ಮೇನ್ ಟಾಪಿಕ್ ಲೂಕ 15ನೇ ಅಧ್ಯಾಯ 15 ಲೂಕ 15:11 ಓದಬೇಕಾಗತ್ತೆ. 11-24 ಮನೇಲಿ ಹೋಗಿ ಓದ್ಕೊಳ್ಳಿ. ನಾವು ಇದನ್ನು ಎಷ್ಟೋ ಸತಿ ಓದಿರ್ತೀವಿ. ಒಂದೊಂದು ವಾಕ್ಯ 11, 12, 13 ಓದಿ. ಲೂಕ 15ನೇ ಅಧ್ಯಾಯ ವಚನ 11, 12. ಲೂಕ ಚಾಪ್ಟರ್ 15 11 and 12. ಅವರು ಹೇಳಿದ್ದು ಏನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸವಾದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಆಮೇಲೆ ಓಕೆ, ಇದನ್ನು ನಾವು ರಕ್ಷಣೆ ಹೊಂದ್ಕೊಂಡಿರುವಂಥ 2 ದೇವರ ಮಕ್ಕಳು ಅಂತ ಇಟ್ಕೊಳ್ಳೋಣ. ಹಲ್ಲೆಲೂಯಾ. ನಾವು ಎಕ್ಸಾಂಪಲ್ಗೆ ಇಟ್ಕೊಳ್ಳೋಣ. ಸೊ ಈ 2 ದೇವರ ಮಕ್ಕಳು ರಕ್ಷಣೆ ಹೊಂದ್ಕೊಂಡಿರುವಂಥ ಈ 2 ಜನರು, ಒಬ್ಬನು ಏನು ಮಾಡ್ತಾ ಇಬ್ಬರಿಗೂ ಆ ತಂದೆ ಏನು ಮಾಡ್ತಾ ಇದ್ದಾರೆ, ಆಸ್ತಿ ಡಿವೈಡ್ ಮಾಡಿ ಕೇಳಿದ್ದು ಯಾರೋ ಚಿಕ್ಕ ಹುಡುಗ ಕೇಳ್ದ ಅಂತ ಏನು ಮಾಡ್ತಾ ಇದ್ದಾರೆ, ತಂದೆ ಬಂದು ಆಸ್ತಿಯನ್ನು ಶೇರ್ ಮಾಡಿ 50-50 ಮಾಡಿ ಏನು ಮಾಡ್ತಾ ಇದ್ದಾರೆ, ಅವನಿಗೆ ಬರಬೇಕಿರೋ ಪಾಲನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೊಟ್ಟಿದ ಮೇಲೆ ಇವನು ಏನು ಮಾಡ್ತಾ ಇದ್ದಾನಂತೆ, ತನ್ನ ಆಸ್ತಿ ಎಲ್ಲವನ್ನು ಪಡ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ, ಬೇರೆ ದೂರ ದೇಶಕ್ಕೆ ಹೋಗಿ ಅವನೇನು ಮಾಡ್ತಾನೆ, ಎಲ್ಲವನ್ನು ಏನು ಮಾಡ್ತಾನೆ, ಕಳ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಇದನ್ನು ಒಂದು ಕ್ರಿಶ್ಚಿಯನ್ ಆಗಿ ಒಂದು ರಕ್ಷಣೆ ಹೊಂದಿಕೊಂಡಿರುವಂಥ ಒಂದು ಮೈಂಡ್ಸೆಟ್ಟಿಂದ ನೋಡಿದ್ರೆ, ನಮಗೆ ದೇವರು ಕೊಟ್ಟಿರುವಂಥ ದೊಡ್ಡ ಆಸ್ತಿ ಯಾವುದು? ರಕ್ಷಣೆ ಅನ್ನುವಂಥ ಒಂದು ಗಿಫ್ಟ್. ಹಲ್ಲೆಲೂಯಾ. ರಕ್ಷಣೆ ಅನ್ನುವುದು ಮನುಷ್ಯರಿಂದ ನಮಗೆ ಅಥವಾ ನಮ್ಮ ಒಳ್ಳೆ ಕ್ರಿಯೆಗಳಿಂದ ಬಂದಿರುವಂಥ ಒಂದು ವಿಷಯ ಅಲ್ಲ, ನೀವು ಸಂಪಾದನೆ ಮಾಡ್ಕೊಂಡಿರೋದಲ್ಲ, ದೇವ್ರ ಹತ್ರದಿಂದ ಬಂದಿರುವ ಒಂದು ಫ್ರೀ ಗಿಫ್ಟ್. ಹಲ್ಲೆಲೂಯಾ. ಫ್ರೀ ಗಿಫ್ಟ್ಗೆ ಏನು ಹೇಳ್ತೀರಾ? ಬೆಲೆ ಇಲ್ಲದೆ ಇರುವಂಥ, ಉಚಿತವಾಗಿ ಬಂದಿರುವಂಥ ಬಹುಮಾನ. ಹಲ್ಲೆಲೂಯಾ.
ನಿಮ್ಮ ರಕ್ಷಣೆ ಅನ್ನುವುದು ನಿಮಗೆ ಉಚಿತವಾಗಿ ಬಂದಿರುವಂಥ ಬಹುಮಾನ. ಅಲ್ಲೆಲೂಯ. ಸೊ ಈ ರೀತಿ ಇರಬೇಕಾದ್ರೆ ಇವನಿಗೂ ಸಹ ಅವನು ಸಂಪಾದನೆ ಮಾಡಿದ್ರಿಂದ ಅದೇನೂ ಬಂದಿಲ್ಲ. ತಾನು ಅವನ ಮಗನಾಗಿದ್ದಾನೆ ಅಂತ ಒಂದೇ ಕಾರಣದಿಂದ ಅವನ ಅಪ್ಪ ಹತ್ರ ಏನು ಮಾಡ್ತಾನೆ, ಅವನು ನನ್ನ ಆಸ್ತಿ ಕೊಡಿ ಅಂತ ಏನು ಮಾಡ್ತಾನೆ, ಏನು ಯೋಚನೆ ಮಾಡಿದೆ ತೊಗೊಂಡು ಏನು ಮಾಡಿಬಿಡ್ತಾನೆ, ಓಡೋದು. ಎಷ್ಟೋ ಕ್ರಿಶ್ಚಿಯನ್ಸೂ ಸಹ ರಕ್ಷಣೆ ಅನ್ನುವಂಥ ಬಟ್ಟೆಯನ್ನು ತೊಗೊಂಡು ಏನು ಮಾಡಿಬಿಡ್ತಾರೆ, ಎತ್ಕೊಂಡು ರಕ್ಷಣೆ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು, ಈ ದೇವರಿದ್ದಾರೆ, ಪಾಪ ಇದೆ, ಏನು ಬೇಕಾದರೂ ಮಾಡ್ಬೋದು. ಎಷ್ಟು ಜನ ಆ ರೀತಿ ಯೋಚನೆ ಮಾಡಿ ನಾನು ಪಾಪ ಮಾಡಿಬಿಟ್ಟು ದೇವ್ರ ಹತ್ರ ಅಂದ ಏನು ಮಾಡ್ತೀನಿ, ಕ್ಷಮೆ ಕೇಳ್ತೀನಿ ಮಾಡ್ಬಿಟ್ಟು ಏನು ಮಾಡ್ತಾರಂತೆ, ಕ್ಷಮೆ ಕೇಳ್ತಾರೆ. ಸೊ ಅವನೇನು ಮಾಡ್ತಾನೆ, ರಕ್ಷಣೆಯನ್ನು ದೇವ್ರ ಹತ್ರ ಪಡ್ಕೊಂಡು ದೇವ್ರ ಹತ್ರದಿಂದ ಒಳ್ಳೇದೆಲ್ಲ ಪಡ್ಕೊಂಡು ಅವನೇನು ಮಾಡ್ದ ಅಂತೆ, ಓಡೋದ. ಎಲ್ಲ ಓಡೋದ ಮೇಲೆ ಅದನ್ನೆಲ್ಲ ಏನಾಯಿತು, ಎಲ್ಲ ಹೋಗ್ಬಿಡ್ತಾ. ಅಂದರೆ ಏನಾಯಿತು, ಅವನ ಡ್ರೆಸ್ ಎಲ್ಲ ಗಲೀಜಾಯಿತು, ಇದೆಲ್ಲ ಹೋಯ್ತು. ಅವನ ಜೀವನದಲ್ಲಿರುವಂಥ ರಕ್ಷಣೆ ಅವನು ಕಳ್ಕೊಂಡಿಲ್ಲ, ಆ ಸ್ಥಳವನ್ನು ಅವನು ಏನು ಮಾಡಿಲ್ಲ, ಕಳ್ತ್ಕೊಂಡಿಲ್ಲ. ಆದರೆ ಅವನು ಏನು ಮಾಡ್ತಾನೆ, ಅವನ ಜೀವನದಲ್ಲಿರುವಂಥ ಬೇರೆ ಎಲ್ಲನೂ ಹೋಯ್ತು. ತನ್ನ ಬಹುಮಾನ ಎಕ್ಸ್ಟ್ರಾ ಗಿಫ್ಟ್ಸ್ ಎಲ್ಲ ಏನಾಯ್ತು, ಅವನಿಗೆ ಇದ್ದಿದ್ದೆಲ್ಲ ಅವ್ನು ಚೆನ್ನಾಗಿರ್ಬೋದಾಗಿತ್ತು, ದೇವರಲ್ಲಿ ಆಸ್ತಿ ಎಲ್ಲ ಅವ್ನು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವನು ಏನು ಮಾಡ್ತಾನೆ, ಆ ಜಾಗದಲ್ಲಿ ಚೆನ್ನಾಗಿ ಇಲ್ಲ. ನೋಡಿ, ದೇವರ ಮಕ್ಕಳಾಗಿದ್ದವ್ರು ಏನು ಮಾಡ್ತಾರೆ, ಎಷ್ಟೋ ಜನ ಕಷ್ಟದಲ್ಲಿ ಹೋಗ್ಬಿಡ್ತಾರೆ. ಅದಕ್ಕೆ ಕಾರಣ ಇದೆ ನೋಡಿ. ದೇವರ ವಾಕ್ಯದ ಅಲ್ಲೂ ಏನು ಹೇಳಿದ್ರು, ನಾನು ಅವ್ರನ್ನ ಕಷ್ಟದಲ್ಲಿ ಬಿಟ್ಟು ಅಲೋವ್ ಮಾಡಿದೆ, ಅವ್ನ ಕಷ್ಟ ಇಲ್ಲ, ಆದ್ರೇನೂ ಸಹ ಅವ್ರು ಏನು ಮಾಡಿಲ್ಲ, ಅವರ ಮನಸ್ಸನ್ನು ಚೇಂಜ್ ಮಾಡಿಲ್ಲ. ಅದಕ್ಕೆ ಆ ವಾಕ್ಯದಲ್ಲಿ ನೋಡಿ ಮೊದಲೇ ಏನು ಹೇಳ್ತಾರೆ, 15ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ದೇವರು, ನಾನು ಯಾರು ಹಂಬಲಾಗಿರ್ತಾರೆ, ಯಾರು ತನ್ನನ್ನು ತಾನು ತಗ್ಗಿಸ್ಕೊಂಡು ಮನಸಾಂತರ ಪಡ್ತಾರೋ ಅಂಥವರಲ್ಲಿ ನಾನು ಏನಾಗಿದ್ದೀನಿ ಅಂತಾರೆ, ವಾಸವಾಗಿರ್ತೀನಿ. ಅಲ್ಲೆಲ್ಲೂಯ್ಯ. ಅಂಥವ್ರ ಜೊತೆ ನಾನು ಏನಾಗಿರ್ತೀನಿ, ವಾಸವಾಗಿರ್ತೀನಿ. ಸೊ ಪವಿತ್ರಾತ್ಮರು ಎಲ್ಲರ ಜೊತೆ ಯಾರ ಜೊತೆ ನಿಜವಾಗ್ಲೂ ವಾಸವಾಗಿರ್ತಾರಂತೆ, ತಮ್ಮನ್ನು ತಾನು ತಗ್ಗಿಸ್ಕೊಂಡು ಮನಸಾಂತರ ಪಡುವವರ ಜೊತೆಯಲ್ಲಿ. ಅಲ್ಲೆಲ್ಲೂಯ್ಯ. ಈ ಒಂದು ಕುಮಾರನಲ್ಲಿ ಇರದೇ ಇದ್ದಂಥ ವಿಷಯನೂ ಇವಾಗವರೆಗೂ ಏನಿಲ್ಲ, ಅವನಲ್ಲಿ ಒಂದು ಮನಸ್ಸಾಂತರ, ಹಂಬಲ್ನೆಸ್, ತನ್ನನ್ನು ತಾನು ತಾಳ್ಮೆ ಮಾಡ್ಕೊಬೇಕು ಅನ್ನೋದು ಅವನಲ್ಲಿ ಇಲ್ಲ. ಸೊ ದೇವರು ಒಬ್ಬರನ್ನು ಗುಣಪಡಿಸ್ಬೇಕಂದ್ರೆ ನೋಡಿ, ದೇವ್ರು ಏನು ಹೇಳ್ತಾರೆ, ನಾನು ಎಲ್ಲ ಅವ್ರನ್ನ ನಾನು ಮರೆ ಮಾಡಿಕೊಂಡ್ರೆ ಆದ್ರೂ ಅವ್ರಿಗೇನಾಗಿಲ್ಲ, ಆದ್ರೂ ಅವ್ರು ಏನು ಮಾಡಿಲ್ಲ, ತನ್ನ ದಾರಿಯನ್ನು ಚೇಂಜ್ ಮಾಡಿಕೊಂಡಿಲ್ಲ. ಆ ಕಾರಣ ಹಂಗಿದ್ರೂ ಸಹ ನಾನು ಏನು ಮಾಡ್ತೀನಿ, ಅವರನ್ನು ಗುಣಪಡಿಸ್ತೀನಿ ಅಂತಾರೆ. ಅಲ್ಲೆಲೂಯ್ಯ. ಆದರೆ ದೇವರು ಆ ಒಂದು ಮನುಷ್ಯನನ್ನು ಗುಣಪಡಿಸಬೇಕಂದ್ರೆ ಅವನಲ್ಲಿ ಏನಾಗಬೇಕು, ಮೊದಲು ತಾಳ್ಮೆ, ತಗ್ಗಿಸ್ಕೊಳ್ಳೋದು ಅನ್ನೋದು ಬರಬೇಕು. ಅಲ್ಲೆಲೂಯ್ಯ. ಅವನ ರಕ್ಷಣೆಯಿಂದ ದೂರ ಹೋಗ್ತಾ ಇದ್ದಾನೆ. ಆ ಮನುಷ್ಯ ರಕ್ಷಣೆಯಿಂದ ದೂರ ಹೋಗಿ ಅವನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ ಮೇಲೆ ಆ ಜಾಗದಲ್ಲಿ ಏನಾಗ್ತಾ ಇದೆ, ಹಂದಿ ತಿನ್ನುವುದು ಸಹ ಅವನಿಗೇನಾಗ್ತಾ ಇಲ್ಲ, ಒಂದು ಫ್ಯಾಮೈನ್, ಒಂದು ಏನಾಗುತ್ತೆ, ಒಂದು ಕಷ್ಟಕಾಲ, ಬರಗಾಲ ಬರುತ್ತೆ ಆ ಒಂದು ನೆಲದಲ್ಲಿ. ಅವನು ಬರಗಾಲ ಬರಬೇಕಾದ್ರೆ ಹಂದಿ ತಿನ್ನುವುದು ಸಹ ಅವನಕ್ಕೆ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅವಾಗ ಅವನು ಏನು ಯೋಚನೆ ಮಾಡ್ತಾನೆ, ಆ ಒಂದು ಕಷ್ಟದಲ್ಲಿ ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ತಂದೆ ಮನೆಯಲ್ಲಿ ಕೆಲಸಗಾರರಿಗೂ ಸಹ ಅಷ್ಟು ಅಟ್ಲೀಸ್ಟ್ ಊಟ ಆದರೂ ಸಿಗತ್ತೆ, ನನಗೆ ಇಲ್ಲಿ ಏನಾಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ ಅಂತ. ಅವಾಗ ಏನು ಮಾಡ್ತಾನೆ, ತಂದೆ ಅಂತ ತಿರುಗಿ ಯೋಚನೆ ಮಾಡಿ ಹೋಗ್ತಾನೆ. ಅಲ್ಲೆಲೂಯ್ಯ. ನೋಡಿ, ಈ ಜಾಗದಲ್ಲಿ ಏನು ಮಾಡ್ತಾನೆ, ತನ್ನನ್ನು ತಾನು ಏನು ಮಾಡ್ತಾನೆ, ಮೊದಲು ತಗ್ಗಿಸ್ಕೊಳ್ತಾ ಇದ್ದಾನೆ. ಅವನ ಮನಸ್ಸು ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಲ್ಲೆಲೂಯ್ಯ. ಏನಂತ ಚೇಂಜ್ ಆಗ್ತಾ ಇದೆ, ಇವಾಗಾದರೂ ನಾನು ನನ್ನ ತಂದೆ ಬಳಿಗೆ ಹೋಗ್ಬೇಕು. ದಾವೀದನ ಮನಸ್ಸು ಚೇಂಜ್ ಆಗ್ತಾ ಇದೆ. ನೋಡಿ, ದಾವೀದನ ಏನು ಮಾಡ್ತಾನೆ, ಅಷ್ಟು ದಿವಸ ದೇವರ ಹತ್ರ ನೋಡಿ ಅವನು ಏನೆಲ್ಲ ಮಾಡಿದ್ನು, ಫಿಲಿಸ್ಟೈನ್ ಮಧ್ಯದಲ್ಲಿ ಇರಬೇಕಾದ್ರೆ ದಾವೀದನು ದೇವರ ಹತ್ರ ಹೋಗಿ ಏನೂ ಅಡ್ವೈಸ್ ಕೇಳಿಲ್ಲ. ಎಲ್ಲದಕ್ಕೂ ದಾವೀದನು ಅಡ್ವೈಸ್ ಕೇಳ್ತಾ ಇದ್ದಂಥ ಮನುಷ್ಯ, ದೇವರ ಹತ್ರ ಹೋಗಿ ಇದು ಮಾಡ್ಬೋದಾ ಅದು ಮಾಡ್ಬೋದಾ ಅಂತ. ಆ ಒಂದು 8-9 ವರ್ಷದಲ್ಲಿ, ಯಾಕಂದರೆ ಸೌಲ್ ಹತ್ರ ಅಂದ ಫಿಲಿಸ್ಟೈನ್ ಮಧ್ಯದಲ್ಲಿ ಓಡೋಗ್ಬೇಕಂತ ದೇವರ ಹತ್ರ ದಾವೀದನು ಕೇಳಿಲ್ಲ. ಅವನ ಜೀವನದಲ್ಲಿ ಅವನು ಕೆಲವು ವಿಷಯಗಳಲ್ಲಿ ದೇವ್ರ ಹತ್ರ ಕೇಳ್ದೆ ಅವನು ಏನು ಮಾಡಿಬಿಡ್ತಾನೆ, ಬೆತ್ಷೆಬಾ ಜೊತೆ ತಪ್ಪು ಮಾಡಬೇಕಾದ್ರೆ ಅವನು ಏನು ಮಾಡ್ತಾನೆ, ಆ ಜಾಗದಲ್ಲಿ ದೇವ್ರ ಹತ್ರ ಕೇಳದೆ ತಪ್ಪು ಮಾಡಿಬಿಡ್ತಾನೆ. ಇನ್ನೊಂದು ಜಾಗದಲ್ಲಿ ಸೆನ್ಸಸ್ ತೊಗೊಬೇಕಂದ್ರೆ ಏನೋ ಒಂದು ಲೆಕ್ಕ ತೊಗೊಬೇಕಂದ್ರೆ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ತೊಗೊಬೇಕಾದ್ರೆ ಅಲ್ಲೂ ಸಹ ಏನು ಮಾಡ್ತಾನೆ, ದೇವ್ರ ಹತ್ರ ಕೇಳದೆ ತಪ್ಪು ಮಾಡ್ತಾನೆ. ಏನಕ್ಕೋಸ್ಕರ ಅದನ್ನು ಸರಿ ಬಿಡಿ, ಅದು ಬೇರೆ ಟಾಪಿಕ್. ಇದಕ್ಕೆ ಮುಂಚೆ ಏನಾಗ್ತಾ ಇದೆ, ಅವನು ಫಿಲಿಸ್ಟೈನ್ ಮಧ್ಯದಲ್ಲಿ ಹೋಗಿ ಸೌಲ್ ಹತ್ರ ಓಡೋಗ್ಬೇಕು, ಆವಾಗಲೂ ಸಹ ದೇವ್ರ ಹತ್ರ ಏನು ಮಾಡಬೇಕು ಅಂತ ಬೇರೆ ಎಲ್ಲದಕ್ಕೂ ಯುದ್ಧ ಮಾಡಬೇಕಂದ್ರೆ ಕೇಳ್ತಾನೆ, ಇದು ಮಾಡಬೇಕಂದ್ರೆ ಎಲ್ಲಾನು ಕೇಳುವಂಥ ದಾವೀದನು ಆ ಜಾಗದಲ್ಲಿ ಏನು ಮಾಡಿಲ್ಲ, ಕೇಳಿಲ್ಲ. ಯೋಚನೆ ಮಾಡಿ, ಫಿಲಿಸ್ಟೈನ್ ಮಧ್ಯದಲ್ಲಿ ಇರಬೇಕಾದ್ರೆ ದೇವ್ರ ಹತ್ರ ಕೇಳ್ಬಿಟ್ಟು ಹೋಗಿ ಮಾಡಿರ್ತಾನೆ ಅವನು ಅಷ್ಟು ವಿಷಯನ. ಯಾಕಂದರೆ ಅವನು ಹೋಗುವಂಥ ಒಂದೊಂದು ಊರಿಗೂ ಏನು ಮಾಡ್ತಾ ಇದ್ದ ಅಂದರೆ, ಹೋಗಿ ಎಲ್ಲರನ್ನು ಏನು ಮಾಡ್ತಾ ಇದ್ದ, ಸಾಯಿಸ್ಬಿಡ್ತಾ ಇದ್ದ. ಯಾಕಂದರೆ ನ್ಯೂಸು ಇಸ್ರೇಲ್ಗೆ ತಿರುಗಿ ಹೋಗಬಾರ್ದು, ಸೌಲಿಗೆ ಗೊತ್ತಾಗಬಾರ್ದು ಅಂತ. ಒಂದು ಊರಿಗೆ ಹೋಗಿ ಅವನ ಗ್ಯಾಂಗ್ ಹೋದರೆ ಏನು ಮಾಡ್ತಾರೆ, ಎಲ್ಲ ತೊಗೊಂಬಿಟ್ಟು ಎಲ್ಲ ಲೂಟಿ ಹೊಡೆದ್ಬಿಟ್ಟು ಎಲ್ಲರನ್ನ ಸಾಯಿಸ್ಬಿಡ್ತಾರೆ.
ಅಲ್ಲೆಲೂಯ. ಸೊ ಇದೆಲ್ಲ ದೇವ್ರ ಹತ್ರ ಕೇಳಿ ಮಾಡಿರುವಂಥ ವಿಷಯ ಅಲ್ಲ. ಯಾಕಂದರೆ ಅವನು ಸಾಯಿಸೋದು ಸೋಲ್ಜರ್ಸ್ನ ಅಲ್ಲ. ಯಾಕಂದ್ರೆ ಅವನೇನು ಮಾಡಿಲ್ಲ, ಯುದ್ಧ ಮಾಡುವವ್ರ ಜೊತೆ ಏನು ಹೋಗಿ ವಾರ್ ಮಾಡಿ ಅವನು ಸೋಲಿಸಿಲ್ಲ, ಸಾಯಿಸಿಲ್ಲ. ಅವನು ಸಾಯಿಸಿರೋದೆಲ್ಲ ಏನು, ಬಡವರನ್ನು, ಜನರನ್ನ ಸಾಯಿಸ್ತಾ ಇದ್ದಾನೆ. ಅನ್ಯ ಜನರೇ ಇದ್ರೂ ಜನರನ್ನು ಏನು ಮಾಡ್ತಾ ಇದ್ದಾನೆ, ಅವನು ಸಾಯಿಸ್ತಾ ಇದ್ದಾನೆ. ಅಲ್ಲೆಲೂಯ. ಸೊ ಅವ್ನು ದೇವ್ರ ಹತ್ರ ಕೇಳಿ ಮಾಡಿಲ್ಲ. ಹಿಂಗಿರಬೇಕಾಗಿದ್ರೂ ದೇವ್ರು ಏನು ಮಾಡ್ತಾ ಇದ್ದಾರೆ, ಅವ್ನು ತಿರುಗಿ ಹೋಗಿ ಫಸ್ಟ್ ಏನು ಕೇಳ್ತಾನೆ, ಅವ್ನು ರಾಜ ಆಗೋದಕ್ಕೆ ಮೊದಲು ದೇವ್ರ ಹತ್ರ ಹಿಂತಿರುಗಿ ಹೋಗಿ ಅವ್ನು ಕೇಳುವಂಥ ಮೊದಲನೇ ವಿಷಯ, ದೇವರೇ ನಾನು ಹೋಗಿ ಯುದ್ಧ ಮಾಡಿದ್ರೆ ನನಗೆ ನನ್ನ ಜನರೆಲ್ಲ ನನ್ನ ಹೆಂಡತಿ ಮಕ್ಕಳು ನನಗೆ ತಿರುಗಿ ಸಿಗ್ತಾರಾ? ದೇವ್ರು ಅವಾಗ ಏನು ಮಾಡ್ತಾನೆ, ಅವನಿಗೆ ಉತ್ತರ ಕೊಡ್ತಾರೆ. ಅಲ್ಲೆಲೂಯ. ಸೌಲೂ ಸಹ ಕಷ್ಟ ಕಾಲದಲ್ಲಿ ದೇವ್ರ ಹತ್ರ ಹೋಗಿ ಆನ್ಸರ್ ಪಡ್ಕೊಬೇಕು ಅಂತ ಆಸೆ. ಸ್ಯಾಮ್ಯುಯಲ್ನ ಎಬ್ಬಿಸ್ಕೊಂಡು ಕರ್ಕೊಂಬಂದ್ಬಿಡ್ತಾರೆ ಅಂತ ಯಾರೋ ಒಂದು ಇದ್ರ ಮೂಲಕ. ಅವನು ಕೇಳಿದಾಗ ದೇವ್ರು ಅವನಿಗೆ ಉತ್ತರ ಕೊಟ್ಟೇ ಇಲ್ಲ. ಸೊ ಇಬ್ಬರಿಗೂ ವ್ಯತ್ಯಾಸ ನಾವು ಎಷ್ಟೋ ಸತಿ ನೋಡಿದ್ದೀವಿ. ಓಕೆ, ದಾವಿದನ ಜೀವನ ಇದು. ತನ್ನನ್ನು ತಾನು ಏನು ಮಾಡ್ತಾನೆ, ಆ ಜಾಗದಲ್ಲಿ ತಗ್ಗಿಸ್ಕೊಂಡು ದೇವ್ರ ಹತ್ರ ಹೋಗಿ ದೇವರೇ ನನ್ನ ನಡೆಸಿ ಅಂತ ಕೇಳಿದ ಮೇಲೆ ದೇವ್ರು ಏನು ಮಾಡ್ತಾರೆ, ಅವನನ್ನು ನಡೆಸ್ತಾರೆ. ಅಲ್ಲೆಲೂಯ. ಅದೇ ರೀತಿಯೇ ಈ ಜಾಗದಲ್ಲಿ ನೋಡಿ, ಮಗ ಏನು ಮಾಡ್ತಾನೆ, ತನ್ನನ್ನು ತಾನು ಏನು ಮಾಡ್ತಾನೆ, ತಗ್ಗಿಸಿಕೊಂಡು ಆ ಜಾಗದಲ್ಲಿ ಹೋಗಿ ಏನು ಮಾಡ್ತಾನೆ, ತಂದೆ ಹತ್ರ ಹೋಗೋಣ ಅಂತ ಏನು ಮಾಡ್ತಾನೆ, ಯೋಚನೆ ಮಾಡಿಕೊಂಡು ದೂರದಲ್ಲಿರುವಾಗಲೇ ದೇವ್ರು ಏನು ಮಾಡ್ತಾರಂತೆ, ಅವನ ಮನಸ್ಸನ್ನು ನೋಡಿ, ಅಂದರೆ ಅವನ ತಂದೆ ಏನು ಮಾಡ್ತಾನೆ, ಅವ್ನು ಬರ್ತಾ ಇರೋದನ್ನು ನೋಡಿನೇ ಅವನೇನು ಹೇಳ್ತಾನೆ, ತಂದೆ ನಾನು ನಿಮಗೆ ವಿರೋಧವಾಗಿ ಇದೆಲ್ಲ ಮಾಡಿದ್ದೀನಿ, ನನ್ನ ದೇವ್ರಿಗೆ ವಿರೋಧವಾಗಿ ನಿಮಗೆ ವಿರೋಧವಾಗಿ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೇ ಆ ತಂದೆ ಏನು ಮಾಡ್ತಾರಂತೆ, ಅವನಿಗೆ ಹೊಸ ವಸ್ತ್ರ ಧರಿಸಿ ಅವನೇನು ಮಾಡ್ತಾರೆ, ಇದೆಲ್ಲ ಶ್ರಮಿಸಿ ಅವನೇನು ಮಾಡ್ತಾನೆ, ಉಂಗುರ ಹಾಕಿ ತಿರುಗಿ ಎಲ್ಲ ಒಂದು ದೊಡ್ಡ ಪಾರ್ಟಿನೇ ಇಡ್ತಾನೆ. ಅಲ್ಲೆಲೂಯ. ನಾವು ಏನಕ್ಕೋಸ್ಕರ ಅದನ್ನು ನೋಡ್ತಾ ಇದ್ದೀವಿ ಅಂದರೆ, ನಾವು ದೇವರಲ್ಲಿ ರಕ್ಷಣೆ ಹೊಂದ್ಕೊಂಡ್ಬಿಟ್ರೆ ಮಾತ್ರ ನಾವು ಕರೆಕ್ಟಾಗಿ ಎಲ್ಲದಲ್ಲೂ ನಡ್ಕೊಂಡು ದೇವ್ರು ಕೊಟ್ಟಿರೋಂಥ ವಸ್ತ್ರವನ್ನು ನಾವು ಗಲೀಜು ಮಾಡ್ಕೋತಾರ ನಾವು ಯಾರೂ ಇಲ್ಲ. ನಾವು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಜಕರ್ಯ ಅಲ್ಲಿ ನೀವು ಮನೇಲಿ ಹೋಗಿ ಓದ್ಕೊಳ್ಳಿ. ಜಕರ್ಯ 2-3ನೇ ಅಧ್ಯಾಯದಲ್ಲಿದೆ, 3:15 ಅಂದ್ಕೊಳ್ತೀನಿ. ಅಲ್ಲಿ ಹೋಗಿ ಯೋಶ್ವಾಗ ಏನು ಮಾಡ್ತಾನೆ, ಪಿಶಾಚಿ ದೇವರ ಮುಂದೆ ನಿಂತ್ಕೊಂಡು ಯೋಶ್ವ ಮಾಡಿರೋ ತಪ್ಪೆಲ್ಲ ಏನು ಮಾಡ್ತಾ ಇದ್ದಾನಂತೆ, ಯೋಶ್ವನ ವಸ್ತ್ರವೆಲ್ಲ ಏನಾಗಿರತ್ತಂತೆ, ಗಲೀಜಾಗಿರತ್ತೆ. ಅವಾಗ ದೇವ್ರು ಏನು ಮಾಡ್ತಾರಂತೆ, ಆ ಒಂದು ವಸ್ತ್ರವನ್ನು ಚೇಂಜ್ ಮಾಡ್ತಾರೆ ದೇವ್ರು. ಇದು ಆತ್ಮಿಕ ರೀತಿಯಲ್ಲಿ ಮಾತಾಡ್ತಾರೆ ಒಂದು ಜಕರ್ಯ ಚಾಪ್ಟರ್ಲಿ, ನಿಜವಾಗ್ಲೂ ನಡೆದಿರೋಂಥ ಆತ್ಮಿಕ ರೀತಿಯಲ್ಲಿ. ಪಿಶಾಚಿ ಏನು ಮಾಡ್ತಾನೆ, ಯೋಶ್ವಲ್ಲಿ ಇರುವಂಥ ತಪ್ಪು, ಇದು ಮಾಡಿದಾನೆ, ಅದು ಮಾಡಿದ ಎಲ್ಲ ತಪ್ಪು ಪಾಪಗಳೆಲ್ಲವೂ ಯೋಶ್ವ ಮೇಲೆ ಅವನು ಏನು ಮಾಡ್ತಾನೆ, ಚಾಡಿ ದೇವ್ರ ಹತ್ರ ಏನು ಮಾಡಿ ಚಾಡಿ ಎಲ್ಲ ಅವ್ನು ಕೇಸ್ ಮಾಡ್ತಾ ಇದ್ದಾನೆ, ಅವನು ಬಾದಾಡ್ತಾ ಇದ್ದಾನೆ ದೇವ್ರ ಹತ್ರ ಯೋಶ್ವನ ಆತ್ಮಗೋಸ್ಕರ. ಅಂಥ ಸ್ಥಳದಲ್ಲಿ ದೇವ್ರು ಏನು ಮಾಡ್ತಾರೆ, ಅವರ ಏಂಜಲ್ಸ್ಗೆ ಅಪ್ಪಣೆ ಕೊಟ್ಟು ಅವನು ಒಂದು ಹೊಸ ವಸ್ತ್ರವನ್ನು, ಹೊಸ ಒಂದು ಟರ್ಬನ್ ಏನು ಹೇಳ್ತೀರಾ, ಕಿರೀಟವನ್ನು ಏನು ಮಾಡ್ತಾರೆ, ಕಿರೀಟ ಅಲ್ಲ ಬೇರೆ ಏನೋ ವಾಕ್ಯ, ಮನೇಲಿ ಹೋಗೋದು, ಆ ಜಾಗದಲ್ಲಿ ಏನು ಮಾಡ್ತಾರೆ, ಓಕೆ ಮನೇಲಿ ಹೋಗೋದು. ಸೊ ಅವ್ನಿಗೇನು ಮಾಡ್ತಾರೆ, ಫುಲ್ಲಾಗಿ ಒಂದು ಹೊಸ ವಸ್ತ್ರವನ್ನು ಆ ಜಾಗದಲ್ಲಿ ಧರಿಸ್ತಾರೆ. ಇಲ್ಲೂ ಸಹ ನೋಡಿ, ಈ ಒಂದು ಕೆಟ್ಟ ಕುಮಾರನು ತಿರುಗಿ ಬರಬೇಕಾದ್ರೆ ಮೊದಲು ಚೇಂಜ್ ಮಾಡ್ತಾ ಇರೋದೇನೋ ಅವನ ವಸ್ತ್ರವನ್ನು. ಈ ವಸ್ತ್ರ ಏನನ್ನು ತೋರಿಸ್ತಾ ಇದೆ, ರಕ್ಷಣೆಯನ್ನು, ನಮ್ಮ ಆತ್ಮದ ರಕ್ಷಣೆಯನ್ನು ತೋರಿಸ್ತಾ ಇದೆ. ಅಲ್ಲೆಲೂಯ. ಪೇತ್ರನು ಸಹ ತನ್ನ ರಕ್ಷಣೆಯ ವಸ್ತ್ರವನ್ನು ಗಲೀಜು ಮಾಡಿ, ಯಾಕಂದರೆ ಯೇಸು ಕ್ರಿಸ್ತುವನ್ನು ತಿರಸ್ಕಾರ ಮಾಡೋದಕ್ಕಿಂತ ದೊಡ್ಡ ತಪ್ಪು ಏನೂ ಇಲ್ಲ. ಯಾಕಂದ್ರೆ ದೊಡ್ಡ ಪಾಪನೇ ಅದು. ಆದರೆ ಅದನ್ನು ಸಹ ಅವನು ಆ ರೀತಿ ಇರಬೇಕಾದ್ರೂ ಸಹ ಆ ಕಾಲದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ನೋಡಿ. ಯಾಕೆ ಅದು ಅಷ್ಟು ಮುಖ್ಯ ಅಂದರೆ, ಹೊಸ ಒಡಂಬಡಿಕೆಯಲ್ಲಿ ಜೇಮ್ಸಲ್ಲಿ ಅಂದ್ಕೊಳ್ಳಿ, ಹೀಬ್ರೂಸಲ್ಲೂ ಜೇಮ್ಸಲ್ಲಿ ಇದೆ. ಅಲ್ಲೇನು ಹೇಳ್ತಾರೆ ಅಂದರೆ, ಪವಿತ್ರಾತ್ಮರಿಗೆ ವಿರೋಧವಾಗಿ ನೀವು ಏನು ಮಾಡಬೇಡಿ, ತಪ್ಪು ಅಂದರೆ ಆ ವಾಕ್ಯವನ್ನು ಓದಿ. ಹೀಬ್ರೂಸ್ 10ನೇ ಅಧ್ಯಾಯನ 10 ಅಂದ್ಕೊಳ್ತೀನಿ ನೋಡಿ. ಹಾಂ, ಓದಿ. ಪ್ರಿಯರು 10ನೇ ಅಧ್ಯಾಯ ವಚನ 26ರಿಂದ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಈ ನ್ಯಾಯ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೆ, ನಮ್ಮ ಮುಂದೆ ಇರುವವು. ಆಮೇನ್. ಅಲ್ಲ, ಪವಿತ್ರಾತ್ಮರ ವಿರೋಧವಾಗಿ ಡು ನಾಟ್ ಬ್ಲಾಸ್ಫೀಮ್ ದ ಹೋಲಿ ಸ್ಪಿರಿಟ್ ಅಂತ ವಾಕ್ಯ ಇದೆ. ಹಾಂ,
ಮತ್ತೆಯು 12ನೇ ಅಧ್ಯಾಯ 31-32. ಮತ್ತೆಯು 12:31-32. ಮತ್ತಾಯ 12ನೇ ಅಧ್ಯಾಯ ವಚನ 31 ಮತ್ತು 32. ಮ್ಯಾಥ್ಯೂ ಚಾಪ್ಟರ್ 12 ವರ್ಸಸ್ 31 and 32. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಆಮೇಲೆ ಅದಕ್ಕೆ ಅರ್ಥ ಏನಂದರೆ, ಆ ಜಾಗದಲ್ಲಿ ಪಾರಸಿಯರು ಸದಸ್ಯರ ಕುರಿತಾಗಿ ದೇವ್ರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿದ್ದಂಥ ಒಂದು ಪ್ರೀಸ್ಟ್ಗಳಿಗೆಲ್ಲ ಏನು ಗೊತ್ತಾಗಿತ್ತಂದರೆ, ಜನರಲಾಗಿ ಅವ್ರಿಗೆ ಗೊತ್ತಾಗಿತ್ತು ಯೇಸು ಕ್ರಿಸ್ತುವೇ ಮೆಸ್ಸಿ ಅಂತ ಅವ್ರಿಗೆ ತಿಳಿದಿದ್ದು ಅವರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನುವಂಥ ಒಂದು ಕಾರಣದಿಂದ ಅವ್ರು ಏನು ಹೇಳ್ತಾರೆ, ಆ ಜನರೆಲ್ಲ ಇವರು ಯೇಸು ಕ್ರಿಸ್ತು ಅಲ್ಲ ಅಂತ. ಅದಕ್ಕೆ ಅವ್ರು ಹೋಗಿ ಸಾಯಿಸೋದು ಅವ್ರನ್ನ. ಯಾರನ್ನ? ಯೇಸು ಕ್ರಿಸ್ತುವನ್ನ ಅವರೆಲ್ಲರೂ ಶಿಲುಬೆಗೆ ಹಾಕೋದಕ್ಕೆ ಕಾರಣ ಅವ್ರಿಗೆ ಗೊತ್ತು ಇದು ಮೆಸ್ಸಿಯಾ ಅಂತ. ಆದರೆ ಅವ್ರಿಗೇನಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ, ಫುಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಎರ್ಕೊಂಡು ಹೋಗಿ ಶಿಲುಬೆಯಲ್ಲಿ ಹಾಕ್ತಾರೆ. ಕಾರಣನೇ ಇದೆ. ಸೊ ಇವ್ರು ಈ ರೀತಿ ಮಾಡಬೇಕಾದ್ರೆ ಆ ಜಾಗದಲ್ಲಿ ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮ ಮನಸ್ಸಿನ ಒಳಗಡೆ ನಿಮಗೆ ಪವಿತ್ರಾತ್ಮರ ಈ ವಿಷಯಗಳನ್ನು ಯಾವುದು ಯೇಸು ಕ್ರಿಸ್ತನೇ ದೇವರು ಅಂತ ನಿಮಗೆ ತಿಳಿಸುವಾಗ ಅದಕ್ಕೆ ವಿರೋಧವಾಗಿ ನೀವೇನು ಮಾಡಬಾರ್ದು, ಅದನ್ನು ಎಕ್ಸೆಪ್ಟ್ ನೋಡಿ. ಎಷ್ಟೋ ಜನರಿಗೆ ದೇವರು ಆ ಒಂದು ಆಪರ್ಚುನಿಟಿ ಕೊಡ್ತಾರೆ, ಒಂದು ಅವಕಾಶ ಕೊಡ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ, ಪವಿತ್ರ ಆತ್ಮರು ಹೇಳುವುದಕ್ಕೆ ವಿರೋಧವಾಗಿ ಅವ್ರು ಏನು ಮಾಡ್ತಾರೆ, ಮಾತಾಡ್ತಾರೆ. ಹಲ್ಲೆಲೂಯಾ. ಆ ಜಾಗದಲ್ಲಿ ಪಾರಸಿಯರು ಸದಸ್ಯರಿಗೆ ಆ ವಾಕ್ಯ ಹೇಳ್ತಾರೆ. ಪೇತ್ರನು ಮಾಡಿದ್ದು ಸಹ ಆಲ್ಮೋಸ್ಟ್ ಅದೇ. ಅವ್ರೇನು ಮಾಡ್ತಾರೆ, ಆ ಜಾಗದಲ್ಲಿ ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿದ್ದೂ, ಅಷ್ಟು ಜೊತೆಯಲ್ಲಿ ಪಳಗಿದ್ದೂ ಅವ್ರು ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕಂದರೆ ಇದನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ದು ಯಾರು? ಪೇತ್ರನಿಗೆ ಅದನ್ನು ತಿಳಿಸಿದ್ದೆ ಯಾರು? ಪವಿತ್ರಾತ್ಮರು. ಹಲ್ಲೆಲೂಯಾ. ಪವಿತ್ರಾತ್ಮರು ತಿಳಿಸಿದ್ದನ್ನು ಸಹ, ಯಾಕಂದರೆ ಪವಿತ್ರಾತ್ಮರ ಕೆಲಸ ಏನು ಹೇಳಿ? ಎಷ್ಟು ಜನರು ಗೊತ್ತು ಪವಿತ್ರಾತ್ಮರ ಕೆಲಸ ಏನು? ಓಕೆ, ನಮ್ಮನ್ನು ನಡೆಸುವುದು. ಇದಕ್ಕೆ ರೆಲೆವೆಂಟಾಗಿ ಯೋಚನೆ ಮಾಡಿ. ನಮ್ಮನ್ನು ನಡೆಸುವುದು. ನೆಕ್ಸ್ಟು ನಮ್ಮ ಮನಸ್ಸಾಂತರ ತರುವುದು. ಓಕೆ, ಆಲೋಚನೆ ಕೊಟ್ಟು ನಡೆಸ್ತಾರೆ. ಓಕೆ, ಮುಖ್ಯವಾದ ಒಂದು ಕೆಲಸ ಇದೆ. ಎರಡು ಕೆಲಸ ಮುಖ್ಯ. ಇನ್ನೊಂದು ನಮ್ಮ ಗುರುತು, ನಮ್ಮ ಲಾಸ್ಟ್ ದಿನಕ್ಕೆ ಅವರೇ ನಮಗೆ ಮುದ್ರೆಯಾಗಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಾಕ್ಯನ ಮಿಸ್ ಮಾಡ್ತಾ ಇದ್ದೀರಾ. ಕ್ಲೂ ಕೊಡ್ತೀನಿ ನೋಡಿ. ಯೋಹಾನಲ್ಲಿ ನೀವು ಓದಿರ್ತೀರ, ಪವಿತ್ರಾತ್ಮರು ಬರ್ತಾರೆ. ಏನಕ್ಕೆ ಬರ್ತಾರೆ? ಯೋನ 16 ಅನ್ಕೊಳ್ತೀನಿ. ಸರಿ, ನಾನು ಹೇಳ್ತೀನಿ ನೋಡಿ. ಪವಿತ್ರಾತ್ಮರ ಕೆಲಸ ಏನಂದರೆ ನೋಡಿ, ದೇವ್ರ ಹತ್ರಿಂದ ದೇವ್ರಿಗೆ ಏನೆಲ್ಲ, ಯೇಸು ಕ್ರಿಸ್ತುಗೆ ಏನೆಲ್ಲ ಗೊತ್ತೋ ಅದೆಲ್ಲವನ್ನ ನಮಗೆ ಕಲಿಸುವುದೇ ಪವಿತ್ರಾತ್ಮರ ಒಂದು ಕೆಲಸ. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತು ಗೊತ್ತಿರುವಂಥ ಯಾವುದೇ ಒಂದು ವಿಷಯ ಪವಿತ್ರಾತ್ಮರಿಗೆ ಗೊತ್ತಿದ್ದೇ ಇರಲ್ಲ. ನಮ್ಮಲ್ಲಿ ಇರುವಂಥ ಪವಿತ್ರಾತ್ಮರು ನಮಗೆಲ್ಲವನ್ನು ಏನು ಮಾಡ್ತಾರಂತೆ, ತಿಳಿಯಪಡಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೇನೆ ಯೇಸು ಕ್ರಿಸ್ತುವಿಗೆ ಯಾವಾಗ ಬರ್ತಾರೆ ಅಂತ ನಮಗೆ ಸಮಯ, ಯೇಸು ಕ್ರಿಸ್ತುವಿಗೆ ಏನಂತೆ ಗೊತ್ತಿಲ್ಲ. ದೇವ್ರಿಗೆ ಮಾತ್ರ ಗೊತ್ತಿರೋದಕ್ಕೆ ಕಾರಣ ಏನಂದರೆ, ಯೇಸು ಕ್ರಿಸ್ತು ಗೊತ್ತಿದ್ರೆ ನಮಗೂ ಗೊತ್ತಿರಬೇಕು. ಸೊ ಯೇಸು ಕ್ರಿಸ್ತು ಗೊತ್ತಿರುವಂಥ ಯಾವುದೇ ಒಂದು ವಿಷಯ ನಮಗೆ ಗೊತ್ತಿಲ್ಲದೆ ಅಥವಾ ನಾವು ತಿಳ್ಕೊಳ್ಳೋಕ್ಕೆ ಅವಶ್ಯಕತೆ ಇದೆ. ಅಲ್ಲಿ ಮೇಯ್ನ್ ಕಾರಣ, ಪವಿತ್ರಾತ್ಮರ ಒಂದು ಮುಖ್ಯವಾದ ಒಂದು ರೀಸನ್ ನಮ್ಮಲ್ಲಿ ಇರುವುದಕ್ಕೆ ಕಾರಣ ಏನಂದರೆ, ನಮಗೆ ತಿಳಿಸಿ ನಡೆಸೋದಕ್ಕೆ. ಅದಕ್ಕೆ ಅರ್ಥ ಏನಂದರೆ, ಯೇಸು ಕ್ರಿಸ್ತುವಿನ ಏನೆಲ್ಲ ಗೊತ್ತೋ ಅದೆಲ್ಲವೂ ನಮಗೇನು ಮಾಡ್ತಾರೆ ಅಂತೆ, ಪವಿತ್ರಾತ್ಮರು ಕಲಿಸಿ ತಿಳಿಸ್ತಾರೆ. ಹಲ್ಲೆಲೂಯಾ. ಓಕೆ, ಇದಕ್ಕೆ ಅರ್ಥ ಏನಂದರೆ ನೋಡಿ, ಪೇತ್ರನಿಗೂ ಸಹ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ಇದು ನಿನಗೆ ಮನುಷ್ಯರಿಂದ ಬಂದಿರುವಂಥದ್ದಲ್ಲ, ದೇವರೇ ನಿನಗೇನು ಮಾಡಿದ್ದಾರೆ, ತಿಳಿಸಿದ್ದಾರೆ. ದೇವರು ಡೈರೆಕ್ಟಾಗಿ ತಿಳಿಯಪಡಿಸಲ್ಲ. ಹಳೆ ಒಡಂಬಡಿಕೆಯಲ್ಲಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ಮಾತಾಡ್ತಾಯಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯಾರ ಮೂಲಕ? ಪವಿತ್ರಾತ್ಮರ ಮೂಲಕ ನಮಗೆಲ್ಲವನ್ನು ತಿಳಿಯಪಡಿಸ್ತಾರೆ. ಹಲ್ಲೆಲೂಯಾ. ಸೊ ಪೇತ್ರನಲ್ಲಿ ರಕ್ಷಣೆ ಹೊಂದ್ಕೊಂಡಿದ್ರೆ ಅವನಲ್ಲಿ ಪವಿತ್ರಾತ್ಮರು ಇದ್ರು. ಯಾಕಂದರೆ ಅವನೇನು ಮಾಡ್ತಾನೆ, ಅವರು ಅಪೋಸ್ತಲ ಎಲ್ಲರಲ್ಲೂ ದೇವ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಏನು ಹೇಳ್ತೀರಾ? ಅದಲ್ಲ, ಅವರೆಲ್ಲರೂ ಪಿಶಾಚು ಓಡಿಸ್ತಾರೆ. ಮತ್ತು ಅವರು ಏನು ಮಾಡ್ತಾರೆ, ಹೀಲಿಂಗ್ ಅದೆಲ್ಲ ಮಾಡೋದಕ್ಕೆ ದೇವ್ರು ಏನು ಮಾಡ್ತಾರೆ, ಅವ್ರನ್ನ ಕಳಿಸ್ತಾರೆ. 12 ಜನ ಶಿಷ್ಯರನ್ನ ಏನು ಮಾಡ್ತಾರೆ, ಕಳಿಸ್ತಾರೆ. ಹಲ್ಲೆಲೂಯಾ. ಸೊ ಅವ್ರ ಮೇಲೆ ಆಲ್ರೆಡಿ ಸ್ಪೆಷಲ್ ಅಭಿಷೇಕ ಇತ್ತು. ಅವರಲ್ಲಿ ಇಲ್ಲದೇ ಇದ್ದಂಥ ಒಂದು ವಿಷಯ ಏನಂದರೆ, ಒಂದು ಅವರ ಸೇವೆಯನ್ನು ಮಾಡಬೇಕಾದಂಥ ಅಭಿಷೇಕ ಅವರಲ್ಲಿ ಇರಲಿಲ್ಲ. ಅದು ಪೆಂತೆಕೋಸ್ತೆ ದಿನದಲ್ಲಿ ಅವ್ರಿಗೆ ಏನಾಗ್ತಾಯಿದೆ, ಸಿಗ್ತಾಯಿದೆ. ಅದು ಧೈರ್ಯ ಬರ್ತಾಯಿದೆ ಅವರಿಗೆ, ಅವರ ದೇವ್ರು ಕೊಟ್ಟಿರೋಂಥ ಕೆಲಸದ ಮೇಲೆ ಧೈರ್ಯ. ಆದರೆ ಅವರು ಪವಿತ್ರ ಆತ್ಮರನ್ನು ರಕ್ಷಣೆಯಲ್ಲಿ ಏನು ಮಾಡ್ತಾರೆ, ಕರೆಯುವಾಗಲೇ ದೇವರು ಏನು ಮಾಡ್ತಾರೆ, ಅವರಲ್ಲಿ ಪವಿತ್ರ ಆತ್ಮರನ್ನು ಕೊಡ್ತಾ ಇದ್ದಾರೆ. ಅದಕ್ಕೇನೆ ಅಲ್ಲಿರುವಂಥ ಎಲ್ರಿಗೂ ಯೇಸು ಕ್ರಿಸ್ತು ದೇವರ ಕುಮಾರನು ಅಂತ
ತಿಳಿದಿದ್ದು. ನಾನು ತುಂಬ ಫಾಸ್ಟಾಗಿ ಹೇಳಿದ್ದೀನಿ, ಮನೇಲಿ ಹೋಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಈ ಜಾಗದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಪೇತ್ರನು ಏನು ಮಾಡ್ತಾ ಇದ್ದಾರೆ, ಅವರಲ್ಲಿ ಪವಿತ್ರ ಆತ್ಮರು ಇದ್ದಾರೆ, ಪವಿತ್ರ ಆತ್ಮರು ಅವರಿಗೆಲ್ಲವನ್ನು ಕಳಿಸಿದ್ದಾರೆ. ಈ ಜಾಗದಲ್ಲಿ ಆ ಒಂದು ಮನುಷ್ಯ, ಆ ಒಂದು ದೇವರಲ್ಲಿ ರಕ್ಷಣೆ ಹೊಂದ್ಕೊಂಡಿರುವಂಥ ಕುಮಾರನ ಏನು ಮಾಡ್ತಾ ಇದ್ದಾನೆ, ಹಿಂತಿರುಗಿ ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೇ ತಂದೆ ಏನು ಮಾಡ್ತಾ ಇದ್ದಾರಂತೆ, ಓಡಿ ಬಂದು ಆ ವಸ್ತ್ರವನ್ನು ಚೇಂಜ್ ಮಾಡ್ತಾರೆ. ಪೇತ್ರನಿಗೂ ಸಹ ಆ ವಸ್ತ್ರವನ್ನು ದೇವರು ಹೊಸದಾಗಿ ಮಾಡಿ ಅವನಿಗೆ ಏನು ಮಾಡ್ತಾರೆ, ಅವನನ್ನು ದೇವರ ಕೆಲಸಕ್ಕೆ ಇನ್ನೂ ಸರಿಯಾಗಿ ನೋಡಿ. ಅವ್ನು ಫಸ್ಟ್ ಕೆಲಸನೇ ಏನಾಗ್ತಾ ಇದೆ ಆ ಜಾಗದಲ್ಲಿ, 3,000 ಜನ ಏನು ಮಾಡ್ತಾರೆ, ರಕ್ಷಣೆ ಹೊಂದ್ಕೊಳ್ತಾರೆ. ಅಲ್ಲೂಯ, ಅದು ದೇವರ ಬಲ, ಹೊಸ ವಸ್ತ್ರದ ಬಲ. ಅವನು ಏನಾಗ್ತಾ ಇದೆ, ಬ್ಯಾಪ್ಟಿಸಮ್ 2 ಸತಿ ಆದಂಗೆ ಅಲ್ಲ, ಆದರೆ ಅದಕ್ಕೆ ಅರ್ಥ ಆ ರೀತಿ ನಾವು ತೊಗೊಬೋದು. ಅಂದರೆ ಅವನು ಕೆಟ್ಟು ಹೋಗಿ ಹಿಂತಿರುಗಿ ಬರ್ತಾ ಇದ್ದಾನೆ. ಅಲ್ಲೆಲೂಯ. ಸೊ ದೇವರಿಂದ ಉಪಯೋಗ ಪಡಬೇಕಾಗಿರುವಂಥ ಎಷ್ಟೋ ಜನರು ಫಸ್ಟ್ ಟ್ರಯಲ್ ಏನಾಗ್ಬಿಡಲ್ಲ, ಕರೆಕ್ಟಾಗಿ ಬಂದ್ಬಿಡಲ್ಲ. ಯಾಕಂದರೆ ದೇವರ ಯಾವ ರೀತಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದರ ಅಮೂಲ್ಯತೆ ಎಷ್ಟೋ ಜನರಿಗೆ ಏನಾಗಲ್ಲ, ಅರ್ಥ ಆಗಲ್ಲ. ಕೆಲವು ಜನರಿಗೆ ಈಸಿಯಾಗಿ ಏನಾಗ್ಬಿಡುತ್ತೆ, ಅರ್ಥ ಆಗಿ ಇಷ್ಟೇ ಇದೇ ದಾರಿ ಅಂತ ಹಿಡ್ಕೊಳ್ತಾರೆ. ಆದರೆ ಎಷ್ಟೋ ಜನರಿಗೆ ಏನಾಗಲ್ಲ, ಅದರ ಈ ಮುಖ್ಯತ್ವ ಗೊತ್ತಾಗಲ್ಲ. ದೇವರು ಕೊಟ್ಟಿರೋದನ್ನು ಎತ್ಕೊಂಡು ಹೋಗಿ ಏನು ಮಾಡ್ತಾರೆ, ಹಂದಿಗಳಿಗೆ ಹಾಕ್ಬಿಡ್ತಾರೆ. ಇದನ್ನೇ ದೇವ್ರ ಹಾಕಿದಲ್ಲಿ ಇದೆ, ಓಕೆ ಅದು ಬೇಡ, ಅದಕ್ಕೆ ಅರ್ಥ ಬೇರೆ. ಆದರೆ ಅವ್ರು ಏನು ಮಾಡ್ತಾರೆ, ದೇವ್ರು ಕೊಟ್ಟಿರೋದನ್ನು ಆ ಒಂದು ಪರಿಶುದ್ಧತೆಯನ್ನು ಎತ್ಕೊಂಡು ಹೋಗಿ ಏನು ಮಾಡ್ತಾರೆ, ತನ್ನನ್ನು ತಾನು ತಿರುಗಿ ಗಲೀಜು ಮಾಡ್ಕೊಂಡು. ಆದರೆ ಅದಕ್ಕೆ ನಾವೇನು ಮಾಡ್ತೀವಿ, ಆ ಒಂದು ಕಾಲು ತೊಳೆಯೋದಕ್ಕೆ ಕಾರಣ ಏನು, ನಮ್ಮನ್ನು ದೇವರು ಪರಿಶುದ್ಧಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅರ್ಥ ಅದು. ಅಲ್ಲೆಲೂಯ. ಓಕೆ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಈ ಜಾಗದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ವಿಷಯ ಏನಂದರೆ, ದೇವರ ಆತ್ಮ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ದೇವರು, ತಂದೆಯಾದ ದೇವರು ಅವರಿಗೆ ಕೃಪೆ ಕೊಡಿಸಿ ಅವನನ್ನು ಗುಣಪಡಿಸ್ತಾ ಇದ್ದಾರೆ, ಆ ಒಂದು ಕೆಟ್ಟ ಕುಮಾರನನ್ನು. ಅಲ್ಲೆಲೂಯ. ದಾವಿದನನ್ನು ಸಹ ದೇವರು ಏನು ಮಾಡ್ತಾ ಇದ್ದಾರೆ, ಗುಣಪಡಿಸ್ತಾರೆ. ಮತ್ತು ಬೇರೆ ಯಾರು, ಇವಾಗ ಪೇತ್ರನನ್ನು ಸಹ ನೋಡಿದ್ವಿ, ದೇವರು ಗುಣಪಡಿಸ್ತಾ ಇದ್ದಾರೆ. ಸೊ ಗುಣಪಡಿಸಿರುವಂಥ ಈ ಒಂದು ಮಕ್ಕಳು ಅದಾದಮೇಲೆ ಏನು ಮಾಡ್ತಾರೆ, ಅವರವರ ಕೆಲಸವನ್ನು ಹೋಗಿ ಮಾಡ್ತಾರೆ. ನೋಡಿ, ಈ ಒಂದು ಏನು ಹೇಳ್ತಾರೆ, ಆ ಒಂದು ಕೆಟ್ಟ ಕುಮಾರ ಬಂದಿದ್ದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾನೆ, ಹೊಸ ವಸ್ತ್ರ ಕೊಟ್ಟು ತಿರುಗಿ ಏನು ಮಾಡ್ತಾರೆ, ಆ ಮಗ ಅನ್ನುವಂಥ ಸ್ಥಾನದಲ್ಲೇ ಮತ್ತೆ ಇಡ್ತಾ ಇದ್ದಾರೆ. ದಾವಿದನು ಸಹ ರಾಜನ ಆಗಬೇಕಾಗಿದ್ದ ದಾವಿದನು ಎಲ್ಲ ಕೆಟ್ಟೋಗಿ ತಿರುಗಿ ಏನು ಮಾಡ್ತಾರೆ, ನೆಕ್ಸ್ಟು ದೇವ್ರು ಕರ್ಕೊಂಡೋಗಿ ಅವನನ್ನು ರಾಜನಾಗಿ ಮಾಡ್ತಾರೆ. ಪೇತ್ರನೂ ಸಹ ಏನು ಮಾಡ್ತಾರೆ, ನೆಕ್ಸ್ಟು ಅಪೋಸ್ತಲ ಆಗಿ ಅಲ್ಲಿ ಮಾಡ್ತಾರೆ, ಎಲ್ರಿಗೂ ಲೀಡರಾಗಿ ಏನು ಮಾಡ್ತಾರೆ ಆ ಜಾಗದಲ್ಲಿ ಮಾಡ್ತಾರೆ. ಆ ಒಂದು ಆದಿ ಸಭೆಗೆ ಲೀಡರೇ ಯಾರಾಗಿದ್ರು, ಮೇನು ಪೇತ್ರನು. ಅಲ್ಲೆಲೂಯ. ಸೊ ನೋಡಿ, ಎಲ್ಲರ ಜೀವನದಲ್ಲೂ ಅವ್ರು ಕೆಟ್ಟೋಗಿ ಹಿಂತಿರುಗಿ ಬರುವಾಗ ದೇವರು ಅವ್ರು ಇನ್ನೂ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ದೇವರು ನಮಗೂ ಸಹ ಈ ರೀತಿ ಕಷ್ಟಗಳು, ನಾವು ಸಹ ದೇವರು ಕೊಟ್ಟಿರುವಂಥದ್ದನ್ನು ನಾವು ಕಳೆದುಕೊಳ್ಳುವಾಗ, ನಮ್ಮ ಪರಿಶುದ್ಧತೆ ಕಳೆದುಕೊಳ್ಳುವಾಗ, ನಾವು ಕಷ್ಟದಲ್ಲಿ ಇರಬೇಕಾದ್ರೆ, ದೇವ್ರ ಹತ್ರ ಒಂದು ವೇಳೆ ದೂರ ಹೋಗಿದ್ರು ಅಂದರೆ ದೇವರು ತನ್ನ ಮುಖವನ್ನು ಮರೆ ಮಾಡಿಕೊಂಡಿದ್ರು. ನಮ್ಮ ಪಾಪಗಳಿಂದನೇ ದೇವರು ಅದನ್ನು ಏನು ಮಾಡಿರ್ತಾರೆ, ಮರೆ ಮಾಡ್ಕೊಂಡಿರ್ತಾರೆ. ಆದರೆ ಆ ಒಂದು ಮುಖವನ್ನು ದೇವ್ರು ತಿರುಗಿ ಏನು ಮಾಡ್ತಾರೆ, ಅವರು ನಾನು ಕೆಟ್ಟವನಾಗಿದ್ರು, ನನ್ನ ದಾರಿಯಲ್ಲಿ ನಾನು ಇದ್ರು, ನನ್ನನ್ನು ತಿರುಗಿ ಏನು ಮಾಡ್ತಾರೆ, ನನ್ನಲ್ಲಿ ಹಂಬಲ್ನೆಸ್, ನನ್ನನ್ನು ಏನು ಮಾಡ್ತಾರೆ ದೇವರು ತಾಳ್ಮೆಯಲ್ಲಿ ನನ್ನನ್ನು ತಗ್ಗಿಸಿ, ನಾನು ತಗ್ಗಿಸ್ಕೊಳ್ಳುವಂತೆ ದೇವರು ಮಾರ್ಪಡಿಸಿ ನನ್ನನ್ನು ಏನು ಮಾಡ್ತಾರೆ, ದೇವರು ಗುಣಪಡಿಸ್ತಾರೆ. ನಿಮ್ಮನ್ನು ಸಹ ದೇವರು ಏನು ಮಾಡ್ತಾರೆ, ಗುಣಪಡಿಸ್ತಾರೆ. ಸೊ ನಾವು ಏನು ಮಾಡಬೇಕಂದ್ರೆ, ಇಟ್ ಈಸ್ ನೆವರ್ ಟು ಲೇಟ್ ಟು ಫಾಲೋ ಗಾಡ್. ನಾವು ದೇವ್ರ ಹತ್ರ ತಗ್ಗಿಸ್ಕೊಳ್ಳೋದಕ್ಕೆ ಕಾಲ ಇವತ್ತು ತುಂಬ ಲೇಟ್ ಆಗಿಲ್ಲ. ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ನೀವು ಒಳ್ಳೆಯವರು, ನಿಮಗೆ ಕೃಪಿಸಿದ ಕಾಲವಿದೆ. ಇವತ್ತು ನಾವು ಕೇಳಿಸ್ಕೊಂಡಿರುವಂಥ ವಾಕ್ಯಗಳು ನಿಮಗೆ ತಿಳಿದಿದೆಯಪ್ಪ. ಇದರ ಮೂಲಕ ನಿಮ್ಮ ವಾಕ್ಯದ ಅರ್ಥವನ್ನು ಮಾಡ್ಕೊಂಡಿರ್ತೀವಿ, ನಾವು ನಂಬ್ತೀವಿ. ನೀವು ಸಹಾಯ ಮಾಡಿ, ಒಳ್ಳೆಯ ಜ್ಞಾನವನ್ನು ಬುದ್ಧಿಯನ್ನು ನಮಗೆ ಕೊಡಿಪ್ಪ. ನಾವು ತಗ್ಗಿಸ್ಕೊಳ್ಳೋಕೆ ಸಹಾಯ ಮಾಡಿ. ಎಲ್ಲ ವಿಷಯಗಳು ನಿಮಗೆ ಸ್ತೋತ್ರ ಹೇಳುವಂತೆ, ಯಾವುದಪ್ಪ ಎಷ್ಟೋ ವರ್ಷಗಳಿಂದ ಆಗಬೇಕಾಗಿರುವಂಥ ವಿಷಯಗಳೆಲ್ಲವನ್ನೂ ನಿಮಗೆ ತಿಳಿಸಿರ್ತೀವಿ. ತಂದೆಯಾದ ದೇವರು ಪ್ರತಿಯೊಬ್ಬರಿಗೂ ಅಪ್ಪ ಸ್ತೋತ್ರ. ನೀವಪ್ಪ ನಿಮ್ಮ ವಾಕ್ಯದಲ್ಲಿ ಹೇಳ್ತೀರಲ್ಲ, ನಮ್ಮ ಪ್ರಾರ್ಥನೆಯ ಸಹ ನಾವು ದೇವರ ಹೆಸರು, ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಬೇಡಿಕೊಳ್ಳುವಾಗ ಅದನ್ನು ಕೇಳ್ತೀರ ಅಂತ. ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಪ್ರಾರ್ಥನೆಯನ್ನು ಕೇಳಿ, ಅದೇ ನಿಮ್ಮ ವಾಕ್ಯದಲ್ಲಿ ಇದೆಯಲ್ಲಪ್ಪ, ನಾವು ನಿಮ್ಮ ಸಮೂಹಕ್ಕೆ ಬಂದು ಎಲ್ರಿಗೂ ಅಪ್ಪ, ಪೌಲ್ ಪ್ರಾರ್ಥನೆ ಮಾಡೋದು ಒಂದೇ ವಿಷಯ, ಹೌದಪ್ಪ, ಎಲ್ಲರೂ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು ಅಂತ. ಅದೇ ರೀತಿ ನಾವು ಇವತ್ತು ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ. ನಾವೆಲ್ಲರೂ ಅದೇ ಪ್ರಾರ್ಥನೆ ಮಾಡಿ, ನೀವು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಮತ್ತು ಅಪ್ಪ ಸ್ತೋತ್ರ ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರಿಗೂ ಜೊತೆಯಲ್ಲೂ, ಹೌದಪ್ಪ, ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ನಾವು ಬರುವಾಗ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಆ ಜಾಗದಲ್ಲಿ ಬರುವಾಗ,
ನೀವು ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮ ಇಲ್ಲದೆ ಹೊರತು, ನಾವು ನಿಮ್ಮಲ್ಲಿ ವಿಶ್ವಾಸಿತು ನಡೆಯದೇ ಹೊರತು ನಮ್ಮಿಂದಪ್ಪ ಯಾವುದೇ ಒಂದು ವಿಷಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ನಿಮ್ಮ ಬಲದಲ್ಲಿ ಮಾಡೋಕ್ಕೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳುವಾಗ ನೀವು ನಮ್ಮನ್ನು ಗುಣಪಡಿಸ್ತೀರ, ಅದಕ್ಕಾಗಿ ಸ್ತೋತ್ರ. ಇಂಥ ಮನುಷ್ಯರಲ್ಲಿ ನೀವು ವಾಸವಾಗಿ ಇರ್ತೀರ ಅಂತ ಸಹ ನೀವು ಬರೆದಿದ್ದಿರಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಅದೇ ಯೆಶಾಯ 57 14ನೇ ವಾಕ್ಯದಲ್ಲಿ ಹೇಳ್ತಿರಲ್ಲ, ನಮ್ಮನ್ನು ತಗ್ಗಿಸ್ಕೊಳ್ಳುವುದಕ್ಕೆ ಮತ್ತು ನಮ್ಮನ್ನು ಗುಣಪಡಿಸೋದಕ್ಕೆ ಏನೆಲ್ಲ ಆಬ್ಸ್ಟೆಕಲ್ಸ್ ಏನೆಲ್ಲ ಇದೆಯೋ ಅದೆಲ್ಲವೂ ನೀವು ಕ್ಲಿಯರ್ ಮಾಡುವಂಥ ಕಾಲ ಬಂದಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಗ್ಗಿಸ್ಕೊಳ್ಳುವುದಕ್ಕೆ ಎಷ್ಟೋ ವಿಷಯಗಳು ತಡೆ ಮಾಡ್ತಾ ಇರುತ್ತೆ ದೇವರೇ, ನಮ್ಮನ್ನು ನಾವು ಸಬ್ಮಿಟ್ ಮಾಡೋದಕ್ಕೆ ಎಷ್ಟೋ ವಿಷಯಗಳು ತಡೆ ಮಾಡ್ತಾ ಇರುತ್ತೆ. ಆ ಎಲ್ಲ ವಿಷಯಗಳನ್ನು ನೀವಪ್ಪ ಕ್ಲಿಯರ್ ಮಾಡಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ನಿಮ್ಮಲ್ಲಿ ಗುಣಪಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ. ನಮ್ಮನ್ನು ಇನ್ನೂ ನಿಮ್ಮ ಹತ್ರ ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿ. ಎಲ್ಲವನ್ನೂ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್.